परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमलमचलं सर्वधी साक्षिभूतं भावातीतं त्रिगुणरहितं सद्गुरुं तन्नमामि। वन्दे वन्दारुमन्दारम् इन्दुभूषणनन्दनम् अमन्दानन्दसन्दोहबन्धुरं सिन्धुराननम्। इदं कविभ्यः पूर्वेभ्यः नमो वाकं प्रशास्महे। वन्दे महिततां वाणीम् अमृताम् आत्मनः कलाम्। नमः परमर्षिभ्यः, नमः परमर्षिभ्यः। भद्रं कर्णेभिः शृणुयाम देवाः, भद्रं पश्येम अक्षभिः यजत्राः। स्थिरैः अङ्गैः तुष्टुवांसः तनूभिः, व्यशेम देवहितं यदायुः। स्वस्ति न इन्द्रः वृद्धश्रवाः, स्वस्ति नः पूषा विश्ववेदाः, स्वस्ति नस्तार्क्ष्यः अरिष्टनेमिः, स्वस्ति नो बृहस्पतिः दधातु। ॐ शान्ति शान्ति शान्तिः। ಸೃಷ್ಟಿ ಮೂಲದಲ್ಲಿ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ವಿದ್ಯಾನಿಧಿಗಳಾಗಿ ಆಸೀನರಾಗಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಸಾಷ್ಟಾಂಗ ಪ್ರಣತಿಗಳು. ಎಲ್ಲ ಆಚಾರ್ಯ ಪುರುಷರಿಗೂ ಸಾಷ್ಟಾಂಗ ನತಿಗಳು. ಇಂದಿನ ಈ ಸಭೆಯನ್ನು ಅಲಂಕರಿಸಿರುವ ಎಲ್ಲ ವಿದ್ಯಾಭಿಮಾನಿಗಳನ್ನು ಹಾರ್ದವಾಗಿ ಭಾವಿಸಿ ಮುಂಡಕೋಪನಿಷತ್ ಪ್ರವಚನ ಮಾಲಿಕೆಯ 7ನೆಯ ಕುಸುಮವನ್ನು ಆ ಉಪನಿಷತ್ ಪುರುಷನ ಪಾವನವಾದ ಪದ ಪಂಕಜಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಈ ಹಿಂದೆ ಮುಂಡಕ ಉಪನಿಷತ್ತಿನ ಆರಂಭದ ಭಾಗ 3 ಮಂತ್ರಗಳ ಅನುಸಂಧಾನವನ್ನು ಮಾಡಿದ್ದೇವೆ. 3ನೇ ಮಂತ್ರ ಶೌನಕಃ ವೈ ಮಹಾಶಾಲಃ ಅಂಗಿರಸಂ ವಿಧಿವತ್ ಉಪಸನ್ನಃ ಪಪ್ರಚ್ಛ ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತಿ. ಇದಕ್ಕೆ ಮುನ್ನ ಪರಂಪರೆ ಹೇಗೆ ವಿದ್ಯೆದು ಹರಿದು ಬರುತ್ತೆ ಅನ್ನೋ ಬಗ್ಗೆ ಜ್ಞಾಪಿಸ್ಕೊಂಡಿದ್ದಾಯಿತು. ಬ್ರಹ್ಮನಿಂದ ಅಥರ್ವ, ಅಲ್ಲಿಂದ ಅಂಗೀಹಿ, ಅನಂತರ ಅವನಿಂದ ಭಾರದ್ವಾಜನಿಗೆ, ಅಲ್ಲಿಂದ ಅಂಗಿರಸನಿಗೆ, ಅನಂತರದಲ್ಲಿ ಮುಂದಕ್ಕೆ ಈಗ ಶೌನಕನಿಗೆ ಆ ವಿದ್ಯೆ ಹರಿತಾ ಇದೆ ಅಂತ ಪರಂಪರೆಯನ್ನು ಸ್ಮರಣೆ ಮಾಡ್ಕೊಂಡಿದ್ದಾಯಿತು. ಈಗ ಶೌನಕ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಭಾರದ್ವಾಜ ಶಿಷ್ಯನಾದಂಥ ಅಂಗಿರಸನನ್ನು. ಪ್ರಶ್ನೆ ಕೇಳಿ ಉತ್ತರ ಹೇಳೋದು ಅನ್ನುವ ಒಂದು ಕ್ರಮವನ್ನು ಭಾರತೀಯವಾದ ಎಲ್ಲ ಸಾಹಿತ್ಯಗಳಲ್ಲೂ ಜ್ಞಾಪಿಸ್ಕೊಂಡು ಹೋಗ್ತಾರೆ. ಪ್ರಶ್ನೆ ಕೇಳಿ ಉತ್ತರ ಹೇಳೋದು ಅನ್ನೋದಕ್ಕೆ ಕಾರಣ, ತಿಳಿಬೇಕು ಅಂತ ತುಂಬ ತೀವ್ರವಾದ ಆಸಕ್ತಿ ಇರುವವರಿಗೆ ವಿಷಯವನ್ನು ಹೇಳಬೇಕು. ನನ್ನಲ್ಲಿ ವಿಷಯ ಇದೆ ಅನ್ನೋ ಕಾರಣಕ್ಕಾಗಿ ನಾನು ವಿಷಯ ಹೇಳೋದಲ್ಲ, ನನ್ನಲ್ಲಿ ಅನ್ನ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಯಾರಿಗೋ ತುರ್ಕೋದಲ್ಲ. ಹಸಿದು ಬಂದಿದ್ದಾನೆ ಅಂದರೆ ಅವನಿಗೆ ಆಹಾರವನ್ನು ನಾನು ಕೊಟ್ಟರೆ
ಅದು ಸಾರ್ಥಕ ಆಗುತ್ತೆ. ಹಾಗೆ ಯಾರೋ ಒಬ್ಬ ವಿಷಯ ಅರ್ಥ ಮಾಡ್ಕೋಬೇಕಾಗಿದೆ ನಾನು, ನನಗೆ ದಯಮಾಡಿ ತಿಳಿಸ್ಕೊಡಿ ಅನ್ನೋ ಮನಸ್ಸಿಂದ ಬಂದು ಪ್ರಾರ್ಥನೆ ಮಾಡ್ತಾನೆ ಅಂತಾದರೆ ಅಂಥವನಿಗೆ ವಿದ್ಯೆಯನ್ನು ಕೊಡಬೇಕು ಅನ್ನೋದನ್ನ ನಮಗೆ ಜ್ಞಾಪಿಸೋದಕ್ಕೆ ಬೇಕಾಗುವಂಥ ಒಂದು ಸರಣಿ ಅದು. ಪ್ರಶ್ನೆ, ಅದರ ಮೇಲೆ ಉತ್ತರ ಅಂತ. ಭಗವದ್ಗೀತೆಗೆ ಹೋದರೂ ಅರ್ಜುನ ಪ್ರಶ್ನೆ ಕೇಳಿದ ಮೇಲೆ ಕೃಷ್ಣ ಉತ್ತರ ಕೊಡ್ತಾನೆ. ಎಷ್ಟೇ ಆತ್ಮೀಯತೆ ಇರಬಹುದು, ಆ ವಿಷಯ ಬೇರೆ, ಆದರೆ ಪ್ರಶ್ನೆ ಬರಬೇಕು, ಅಲ್ಲಿವರೆಗೆ ಕಾಯ್ತಾನೆ. ಇಲ್ಲದವ್ರ ಪ್ರಶ್ನೆಯನ್ನು ಅವನ ಮನಸ್ಸಿನಲ್ಲಿ ಹುಟ್ಟಿಸೋಗ್ಬೇಕಾಗುವಂಥ ಮಾತಾಡಿಕೊಂಡು ಪ್ರಶ್ನೆ ಬಂದ ನಂತರದಲ್ಲಿ ಅವನ ಹಸಿವೆ ಎಷ್ಟಿದೆ ಅದಕ್ಕೆ ತಕ್ಕಂಥ ಉತ್ತರವನ್ನು ಕೊಡೋದು ಇದು ಆದರ್ಶವಾದ ಕ್ರಮ. ಇದು ಆದರ್ಶವಾದ ಕ್ರಮ ಅಂತ ಅಷ್ಟೇ ಹೇಳಿದರೆ ಸಾಕಾಗಲ್ಲ, ಆದರ್ಶವಾದ ಕ್ರಮವನ್ನು ತಾವು ಇಟ್ಕೊಂಡು ತೋರಿಸ್ಬೇಕಾಗತ್ತೆ ಸಮಾಜಕ್ಕೆ. ಆಗ ಮಾತ್ರ ಆದರ್ಶ ಪ್ರತಿಷ್ಠಿತವಾಗುತ್ತೆ, ಭದ್ರವಾಗುತ್ತೆ. ಆದ್ದರಿಂದ ಎಲ್ಲ ಗ್ರಂಥಗಳ ಆರಂಭದಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳಿದರು, ಅದಕ್ಕೆ ಉತ್ತರ ಹೀಗೆ ಹೇಳ್ತಾ ಇದ್ದೀನಿ ಅಂತ ಶುರು ಮಾಡ್ತಾರೆ. ಹಾಗೆ ಇಲ್ಲೂ ಕೂಡ. ಇನ್ನು ಶೌನಕರು ಮಹಾಗೃಹಸ್ಥರು ಭಾರದ್ವಾಜ ಶಿಷ್ಯನಾದಂಥ ಅಂಗಿರಾಹ ಎಂಬ ಮಹರ್ಷಿಯನ್ನು ಕ್ರಮವಾಗಿ ಸಮೀಪಿಸಿ, ಎಲೆ ಸರ್ವಜ್ಞರೇ, ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ ಎಂಬುದಾಗಿ ಇಲ್ಲಿ ಪ್ರಶ್ನೆ ಮಾಡ್ತಾಯಿದ್ದಾರೆ. ಶೌನಕರ ಬಗ್ಗೆ ಕೊಟ್ಟಿರುವಂಥ ಒಂದು ವಿಶೇಷಣ ಮಹಾಶಾಲಹ ಎಂಬುದಾಗಿ. ಶೌನಕರು ಸದ್ಗೃಹಸ್ಥರು, ಬರೀ ಸದ್ಗೃಹಸ್ಥರಲ್ಲ, ಮನೆಯಲ್ಲಿ ಸಾಕಷ್ಟು ಸದ್ದುಗಳಿರುವಂತಹ ಗೃಹಸ್ಥರಂತೆ, ಅಂದರೆ ಮಹಾಗೃಹಸ್ಥರಂತೆ ಅವರು. ಮಹಾಗೃಹಸ್ಥರು ಅಂದರೆ ತುಂಬಿದ ಮನೆ ಅಂತ ನಾವು ಆಡು ಭಾಷೆಯಲ್ಲಿ ಹೇಳೋದುಂಟು. ಅಂದರೆ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದಾರೆ, ಅವ್ರನ್ನ ಓಲ್ಡ್ ಏಜ್ ಹೋಮಿಗೆ ಕಳಿಸಿಲ್ಲ, ಅವ್ರ ಮೇಲೂ ತಂದೆ ತಾಯಿಗಳಿದ್ದಾರೆ, ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ಅವ್ರ ಸಂಸಾರ, ಅವ್ರ ಮಕ್ಕಳು ಇದ್ದಾರೆ, ನನ್ನ ಮಕ್ಕಳು ಇದ್ದಾರೆ, ಮೊಮ್ಮಕ್ಕಳು ಇದ್ದಾರೆ. ಹೀಗೆ ತೊಗೊಂಡಾಗ ಮನೆಯಲ್ಲಿ 30-40 ಜನ ಒಟ್ಟಾಗಿ ಬದುಕ್ತಾ ಇದ್ದಿದ್ದು ಭಾಳ ಸಾಮಾನ್ಯವಾದದ್ದು. ನಮ್ಮ ಬಾಲ್ಯದಲ್ಲಿ ನಾವು ನೋಡಿದ್ವಿ, ಹಳ್ಳಿ ಕಡೆಯಲ್ಲಿ ಮನೆ ಅಂತಂದರೆ ಒಂದು 30-40 ಜನ. ಒಂದೊಂದು ಮನೆಯಲ್ಲಿ ಸಂತಾನ ಅಂದರೆ 12-18 ಇಷ್ಟು ಸಂತಾನ ಇರ್ತಾಯಿತ್ತು. ಕಾರಣ ಆರ್ಷವಾದ ಚಿಂತನೆ ಹಾಗೆ ರೂಢ ಮೂಲವಾಗಿ ಬೆಳೆದಿತ್ತು. ಏಕಪುತ್ರ ಅಪುತ್ರ ಅಂತ, ಒಬ್ಬ ಮಗ ಅಲ್ಲ ಅಂತ, ಒಂದು ಕಣ್ಣ ಅಲ್ಲ ಅಂತ. ಅದರಿಂದ ಹೆಚ್ಚು ಸಂತತಿ ಇರಲೇಬೇಕು ಅಂತ. ಯಾಕೆಂದರೆ ಎಷ್ಟವ್ಯಾ ಬಹಃಪುತ್ರ, ತುಂಬ ಜನ ಮಕ್ಕಳು ಬೇಕು ಅಂತ ಬಯಸ್ಬೇಕಂತ. ಏಕೋಪಿ ಗಯಾಮ್ರಜೇತ್, ಯಾರಾದರೂ ಒಬ್ಬ ಗಯೆಗೆ ಹೋಗಿ ಬರಲಿ, ಅದರಿಂದ ಇಡೀ ವಂಶ ಉದ್ಧಾರ ಆಗುತ್ತೆ ಅಂತ. ಗಯೆ ಅಂದರೆ ಉತ್ತರ ಭಾರತದ ಗಯೆಗಾದರೆ ಯಾರು ಬೇಕಾದ್ರೂ ಈಗ ಬೆಳಗ್ಗೆ ಹೋಗಿ ಮತ್ತು ಸಾಯಂಕಾಲಕ್ಕೆ ಬೇಕಾದ್ರೂ ವಾಪಸ್ ಬರ್ಬೋದು, ಹಾಗಿದೆ. ಅಷ್ಟೇ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಅಂತಃಪ್ರಪಂಚದಲ್ಲಿ ಒಂದು ಗಯಾ ಕ್ಷೇತ್ರ ಅಂತಿದೆ, ಅಂತಃಪ್ರಪಂಚದಲ್ಲಿ ಒಂದು ಕಾಶಿ ಅಂತ ಕ್ಷೇತ್ರ ಇದೆ, ಅದೇ ರೀತಿಯಲ್ಲಿ ಅಯೋಧ್ಯ ಇದೆ. ಹೃದಯವನ್ನು ಅಯೋಧ್ಯ ಅಂತ ಕರೆದಿದ್ದಾರೆ. ಅದೇ 2 ಹುಬ್ಬು ಸೇರುವಂಥ ಜಾಗ ಇದೆಯಲ್ಲ, ಅದನ್ನು ವಾರಾಣಸಿ ಅಂತ ಕರೆದಿದ್ದಾರೆ. ಅಲ್ಲೇ ಹತ್ತಿರದಲ್ಲಿ ಇನ್ನೊಂದು ಗಯಾ ಅಂತ ಇನ್ನೊಂದು ಕ್ಷೇತ್ರ ಬರುತ್ತೆ, ಜನಾರ್ದನ ಬೆಳೀತಾ ಇರುವಂಥ ಜಾಗ. ಅಂತಃಪ್ರಪಂಚದಲ್ಲಿ ಯಾರಾದರೂ ನಮ್ಮ ವಂಶದವರು ಒಬ್ಬರು ಆ ಒಳಗಡೆ ಬೆಳಗುವಂತಹ ಗಯಾ ಕ್ಷೇತ್ರಕ್ಕೆ ಹೋಗಿ ಜನಾರ್ದನನನ್ನು ದರ್ಶನ ಮಾಡಿ ಅಲ್ಲಿಗೆ ಅವನಿಗೆ ಸಲ್ಲಿಸಬೇಕಾಗಿರುವಂತಹ ಅಂಶವನ್ನು ಸಲ್ಲಿಸಿದರೆ ಪರಿಣಾಮವಾಗಿ ಈ ವಂಶದಲ್ಲಿ ಹಿಂದಿದ್ದವರು ಮತ್ತು ಮುಂದೆ ಹುಟ್ಟುವವರು ಎಲ್ಲರೂ ಸಹ ಆತ್ಮೋದ್ಧಾರದ ಮಾರ್ಗವನ್ನು ತಾವಾಗೇ ಹಿಡಿತಾರೆ. ಅಲ್ಪ ಪ್ರಯತ್ನವಿದ್ದರೆ ಸಾಕು, ಉಳಿದಿದ್ದೆಲ್ಲ ಗಾಳಿ ಬೀಸ್ದ ಹಾಗೆ ಕರ್ಕೊಂಡು ಹೊರಟೋಗುತ್ತೆ. ಅಷ್ಟು ಉತ್ಕೃಷ್ಟವಾದ ಲಾಭ ಆಗುತ್ತೆ. ಆದ್ದರಿಂದ ಸಂಸಾರ ಚಕ್ರದಿಂದ ಪಾರಾಗೋದಕ್ಕಿಂತ ದೊಡ್ಡದು ಇನ್ನೊಂದು ಸಾಧನೆ ಈ ಲೋಕದಲ್ಲಿ ಇಲ್ಲ. ಆ ಸಂಸಾರ ಚಕ್ರದಿಂದ ಪಾರಾಗಬೇಕಾದ್ರೆ ಆ ಬುದ್ಧಿ ಬರಬೇಕು ಪ್ರಧಾನವಾಗಿ. ಅದಕ್ಕೆ ಬೇಕಾಗುವಂತಹ ಒಂದು ಉಪಾಯವನ್ನು ಹೋಗಿ ಅರಸಿ ಸ್ವೀಕರಿಸಬೇಕು. ಶಿಸ್ತಿನ ಜೀವನವನ್ನು ಮಾಡಬೇಕು, ಛಲದಿಂದ ಸಾಧಿಸಬೇಕು. ಇದೆಲ್ಲ ಆಗಬೇಕಾದ್ರೆ ವಂಶದಲ್ಲಿ ಅಂತಹ ಸತ್ಯವನ್ನು ಕಂಡಂಥ ಯಾರಾದರೂ ಒಬ್ಬ ಮಹಾಪುರುಷ ಇದ್ದಾನೆ ಅಂದರೆ ಅವನ ಪ್ರಭಾವ ಹಿಂದಿನ 10 ತಲೆ ಮೇಲೆ ಮುಂದಿನ 10 ತಲೆ ಮೇಲೆ ಆಗುತ್ತೆ ಎಂಬುದಾಗಿ ಹೇಳೋದುಂಟು. ಹಾಗಿರೋದ್ರಿಂದ ಮಹಾಶಾಲಃ ಮಹಾಗೃಹಸ್ಥ ಅನ್ನೋದನ್ನು ವಿಶೇಷವಾಗಿ ಶೌನಕರಿಗೆ ಎತ್ತಿ ಹೇಳುವಾಗ ಒಂದು ಆದರ್ಶವನ್ನು ನೆನಪಿಸಿದ್ದಾರೆ. ಬದುಕು ಹೀಗಿದ್ದರೆ ಚೆನ್ನಪ್ಪ ಅಂತ. ಇವತ್ತು ಎಲ್ಲ
ಒಂಟಿತನ ಬಹಳಷ್ಟು ಮಟ್ಟಿಗೆ, ಒಂದು ಗಂಡ ಒಂದು ಹೆಂಡತಿ, ಒಂದು ಮಗು ಬೇಕಾದಷ್ಟು, ಅರ್ಧ ಪಡೆಯೋಕ್ಕಾಗ್ತಾ ಇಲ್ಲ, ಇಲ್ಲವರು ಅರ್ಧನೇ ತೊಗೋತಾಯಿದ್ರು. ಅಂಥ ಪರಿಸ್ಥಿತಿ. ಯಾಕೆ ಅಂದರೆ ಸಾಕೋ ಜವಾಬ್ದಾರಿ ಯಾರು ಕಷ್ಟಪಡ್ತಾರೆ, ಜಮ್ ಅಂತ ಬದುಕಬೇಕು, ಅದು ತಾನೇ ಜೀವನ. ಹೀಗೊಂದು ಚಿಂತನೆ ಬೇರೂರ್ಬಿಟ್ಟಿದೆ ಘನವಾಗಿ. ಇದು ಬದಣಿಕೆ. ಆ ಕಡೆ ಬೇರೆ ಕಡೆಯಿಂದ ಬೀಳಿಸಿದ ಗಾಳಿ ನಮ್ಮಲ್ಲಿ ಏನೇನೋ ಒಂದಷ್ಟು ಹೊತ್ಕೊಂಡು ತೊಗೊಂಬಂದ್ಬಿಟ್ಟಿದೆ ಬೀಜವನ್ನು. ಇಲ್ಲಿ ಮನೆಗಳಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ ಸಂಪೂರ್ಣವಾಗಿ. ವಿದೇಶಗಳಲ್ಲಿ ಒಂಟಿ ಕುಟುಂಬ ಬಹಳಷ್ಟು ಮಟ್ಟಿಗೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು, ಜಂಟಿ ಕುಟುಂಬ. ಯಾಕೆ ಅಂತ ಕೇಳಿದ್ರೆ ತಮ್ಮ ದಾರಿ ತಾವು ನೋಡ್ಕೊಳ್ಳೋಣ ಅಂತ ಅಷ್ಟೇ. ಸುಖ ದುಃಖ ಆ ಸನ್ನಿವೇಶಗಳಲ್ಲೆಲ್ಲ ಯಾರ ಜೊತೆಗೆ ಸಿಗ್ತಾರೋ ಅವರು, ತೊಂದರೆ ಏನಿಲ್ಲ. ಎಲ್ಲಿ ಹೇಗೆ ಬಳಸ್ಕೋಕ್ಕಾಗತ್ತೋ ಅಲ್ಲಿ ಬದುಕ್ತೀನಿ. ಹಾಗೇ ಸರ್ಕಾರ ಯಾವುದಾದ್ರು ರೀತಿಯಲ್ಲಿ ಒಂದು ಬೆಂಬಲ ಕೊಡುತ್ತೆ ಅಂದರೆ ಅದನ್ನ ಬಳಸ್ಕೋತೀನಿ. ಇಷ್ಟೇ ಚಿಂತನೆ. ಯಾಕೆ ಅಂತ ಕೇಳಿದ್ರೆ ಜೀವನದಲ್ಲಿ ಸಾಧಿಸಬೇಕಾದ್ದೇನು ಅಂದರೆ ಯಾವುದಾದ್ರು ಓದಬೇಕು, ಒಂದು ಒಳ್ಳೆ ಕೆಲಸಕ್ಕೆ ಸೇರಬೇಕು, ಒಂದು ದೊಡ್ಡ ಮನೆ ಕಟ್ಟಬೇಕು, ಕಾರ್ ಇಟ್ಕೋಬೇಕು, ಬೇಕಾದ ಹಾಗೆ ಸ್ವತಂತ್ರವಾಗಿ ಸಂಚರಿಸಬೇಕು. ಹೀಗಿರೋದು ಯಾವುದೋ ಒಂದಷ್ಟು ಪ್ರಾಪಂಚಿಕವಾದ ವಿಷಯಗಳೇ ಪ್ರಧಾನ. ಅಷ್ಟು ಬಿಟ್ಟರೆ ಇನ್ನೊಂದು ಪ್ರಧಾನವಾಗಿ ಇಲ್ಲ. ಹಾಗಿರುವ ಚಿಂತನೆ ರೂಢಮೂಲವಾಗಿ ಬೆಳೆದುಬಿಟ್ಟಿದೆ. ಒಂದು ವೇಳೆ ಯಾವುದಾದ್ರೂ ಒಂದಷ್ಟು ಚಿಂತನೆ ಅಲ್ಲಿ ಇಲ್ಲಿ ಬೇರೆ ದೇಶಗಳಲ್ಲಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆ ದೇಶದ ಇತಿಹಾಸವನ್ನು ನೋಡಿದಾಗ ಅಲ್ಲೂ ಬಲ್ಲವರು ಬಂದು ಹೋಗಿದ್ದಾರೆ. ಆದರೆ ಎಲ್ಲೋ ಅಲ್ಲೊಂದು ಇಲ್ಲೊಂದು. ಆದರೆ ಭಾರತ ದೇಶದಲ್ಲಿ ಆಗಲ್ಲ. ಎಲ್ಲೆಲ್ಲೂ ಎಲ್ಲ ಕಾಲದಲ್ಲೂ ನಿರಂತರವಾಗಿ ಸಹಸ್ರ ಸಂಖ್ಯೆಯಲ್ಲಿ ಸಾಧು ಸಂತರು, ಜ್ಞಾನಿಗಳು, ಯೋಗಿಗಳು ಬಾಳಿ ಬದುಕಿದ ದೇಶ. ಆದ್ದರಿಂದ ಜೀವನದ ಸಾರ್ಥಕತೆಗೆ ಬೇಕಾಗುವಂತೆ ಚಿಂತನೆ ಪ್ರತಿಯೊಬ್ಬನೂ ಮಾಡಬೇಕು. ಅದಕ್ಕೆ ತಕ್ಕಂತೆ ಜೀವನ ಕ್ರಮವನ್ನು ಇಟ್ಕೋಬೇಕು ಅನ್ನುವ ಒಂದು ಪ್ರಧಾನವಾದ ಆಶಯವನ್ನು ಇಟ್ಕೊಂಡು ಅದನ್ನು ಸಮಾಜದಲ್ಲಿ ನಾನಾ ತರಹ ಪ್ರತಿಷ್ಠಾಪಿತವಾಗಿ ಮಾಡೋದಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಹಾಗಾಗಿ ಮಾತನಾಡುವಾಗ ಮಧ್ಯದಲ್ಲಿ ಅಂಥ ಕೆಲವು ಮಾತುಗಳನ್ನು ಸೇರಿಸ್ತಾರೆ. ಯಾಕೆ ಈ ವಿಷಯ ಹೇಳೋದಕ್ಕೆ? ಉಪನಿಷದ್ ವಿಷಯ ಹೇಳಬೇಕಾದ್ರೆ ನೇರವಾಗಿ ಅದಷ್ಟು ವಿಷಯ ಪ್ರಸ್ತಾಪ ಮಾಡಿ ಸ್ವಾಮಿ, ಈ ಪುರಾಣ ಎಲ್ಲ ಯಾತಕ್ಕೆ ನಮಗೆ? ಅವನು ಮಹಾಶಾಲನೋ ಅಲ್ಪಶಾಲನೋ ಕಟ್ಕೊಂಡು ನಮಗೇನಾಗಬೇಕಾಗಿದೆ ಅಂತ ಹೇಳಿದರೆ, ಹೌದು, ಈ ಉಪನಿಷತ್ತಿನ ವಿಷಯವನ್ನು ನೀವು ಜೀರ್ಣಿಸ್ಕೋಬೇಕು. ಆ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಜೀರ್ಣಿಸ್ಕೋಬೇಕಾದ್ರೆ ಒಂದು ಆದರ್ಶವಾದ ಬದುಕು ಸಾಗಬೇಕು. ಆ ಆದರ್ಶವಾದ ಬದುಕು ಅಂದರೆ ಏನೂ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಹೇಳಲೇಬೇಕು ಯಾವುದಾದ್ರು ರೀತಿಯಲ್ಲಿ. ಹಿಂದಿನ ಕಾಲದಲ್ಲಿ ಅಡುಗೋಲಜ್ಜಿ, ನೀವು ಕೇಳಿದ್ರೇನೋ ಗೊತ್ತಿಲ್ಲ, ಅದೆಲ್ಲ ಮನೇಲೊಬ್ಬರು ವಯಸ್ಸಾದವರು ಇರ್ತಾಯಿದ್ರು. ಅವರು ಅಲ್ಲೊಂದು ಇಲ್ಲೊಂದು ಕುಟುಕ್ತಾ ಇದ್ದರು. ಅಯ್ಯೋ ಅದು ಸರಿ ಇಲ್ಲ, ಹಾಗೆ ಮಾಡಿಬಿಟ್ಯಾ, ಅಯ್ಯೋ ಇದು ಸರಿ ಇಲ್ಲ, ಹೀಗೆ ಮಾಡಿಬಿಟ್ಯಾ ಅಂತ. ಯಾರೋ ಕೆಲವರಿಗೆ ಬೇಜಾರಾಗ್ತಾಯಿತ್ತು. ಅದೇ ಪರಿಚಯ ಇದ್ದವರು ಸಂತೋಷ ಪಡ್ತಾಯಿದ್ರು. ಮನೇಲಿ ನಮ್ಮ ಅಜ್ಜಿ ಇರೋದರಿಂದ ಎಲ್ಲ ಸಂದರ್ಭದಲ್ಲೂ ಯಾವುದು ತಪ್ಪು ಯಾರು ಸರಿ ಅಂತ ನಮಗೆ ಸಹಜವಾಗಿ ಒಂದು ತಿಳುವಳಿಕೆ ಕೊಟ್ಬಿಡ್ತಾಯಿದ್ರು. ಕಾಲಕ್ಕೆ ಎಲ್ಲೂ ದಾರಿ ತಪ್ಪು ಹೋಗೋದಕ್ಕೆ ಅವಕಾಶ ಆಗ್ತಾಯಿರಲಿಲ್ಲ ಅಂತ ಸಂತೋಷ ಪಡ್ತಾಯಿದ್ದು ಒಂದು ಕಾಲನೂ ಇತ್ತು. ಅದು ಯಾವುದೋ ಕಾಲ ಬಂದಾಗ ಅವರೆಲ್ಲ ಒಂದು ಮನೆಯಲ್ಲಿ ಈ ಮದುವೆ ಸಂದರ್ಭದಲ್ಲಿ ಹೋದಾಗ ವರನ ಮನೆಗೆ ವಧುವಿನ ಮನೆಯವರು, ನಿಮ್ಮ ಮನೇಲಿ ಏನಾದ್ರು ತುಂಬ ಓಲ್ಡ್ ಫರ್ನಿಚರ್ ಇದೆಯಾ ಅಂತ ಕೇಳಿದ್ರಂತೆ. ಓಲ್ಡ್ ಫರ್ನಿಚರ್ ಅನ್ನೋಕ್ಕೆ ಏನರ್ಥ ಅಂದರೆ ಅಜ್ಜಿ, ಅಜ್ಜ, ಮುತ್ತಜ್ಜಿ, ಮುತ್ತಜ್ಜ ಮೊದಲಾದವರು ಅಂತ, ಅವ್ರನ್ನೆಲ್ಲ ಓಲ್ಡ್ ಏಜ್ ಹೋಮಿಗೆ ಕಳಿಸ್ಬೇಕಾಗಿತ್ತು ಅಂತ. ಇವತ್ತಿನ ಚಿಂತನೆ ಹಾಗಾಗಿಬಿಟ್ಟಿದೆ. ಯಾವುದೇ ವಿವೇಕದ ಮಾತು ಬೇಕಿಲ್ಲ ನಮಗೆ. ನಾವು ಸ್ವತಂತ್ರರು, ನಾವು ಎಲ್ಲವನ್ನೂ ಬಲ್ಲವರು, ನಾವು ಬೇಕಾದಷ್ಟು ನಾವು ತಿಳುವಳಿಕೆ ಬಂದುಬಿಟ್ಟಿದೆ. ಸಂಪಾದನೆ ಮಾಡೋ ಕ್ರಮ ಗೊತ್ತು ನಮಗೆ. ಆದ್ದರಿಂದ ನಾವು ಯಾರನ್ನೂ ಅನುಸರಿಸಬೇಕಾಗಿಲ್ಲ ಅನ್ನೋ ತರಹ ಒಂದು ಧೋರಣೆ, ಅಭಿಮಾನ, ಅಹಂಕಾರ ಮೈಗೂಡ್ಬಿಟ್ಟಿದೆ. ಹಾಗಾಗದೇ ಇರಬೇಕಾದ್ರೆ ಒಂದು ಮಹಾಶಾಲಹ ಆಗಿದ್ದಾಗ ಹೊರಜೀವನದ ಸುಖ ದುಃಖಗಳ ಪರಿಚಯವೂ ತುಂಬ ಚೆನ್ನಾಗಾಗುತ್ತೆ. ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗುವಂಥ ಪರಿಸ್ಥಿತಿಯು ಬೆಳೆಯುತ್ತೆ. ಇವತ್ತು ಮಕ್ಕಳ ಪರಿಸ್ಥಿತಿ ಏನು? ಮಕ್ಕಳಿಗೆ ಹೊಂದ್ಕೊಳ್ಳೋಕ್ಕೆ ಬರೋಲ್ಲ ಬಹಳಷ್ಟು ಮಟ್ಟಿಗೆ. ಯಾಕೆಂದರೆ ಒಂಟಿ ಮಗು ಮನೆಯಲ್ಲಿ ಮುದ್ದಾಗಿ ಬೆಳೆದಿದೆ, ತಂದೆ ತಾಯಿಗಳ ವಿಶೇಷ ಪ್ರೀತಿಗೆ ಪಾತ್ರವಾಗಿಬಿಟ್ಟಿದೆ. ಹಾಗಾಗಿ ಅದು ಹೇಗೆ ಹೇಳುತ್ತೋ ಹಾಗೆ ಉಳಿದವರೆಲ್ಲ ಬದುಕಬೇಕು. ದೊಡ್ಡವ್ರು ಹೇಳಿದಾಗ ಅದು ಕೇಳಬೇಕು ಅನ್ನೋ ರೀತಿಯಾದ ವಿಷಯವೇ ಇಲ್ಲ. ಆ ಥರದ ಸ್ಥಿತಿಗೆ ಹೋಗ್ತಾ ಇದೆ ದಿನೇ. ಅದೇ ಒಂದು ದೊಡ್ಡ ಕುಟುಂಬ ಅಂದರೆ ಒಬ್ಬರೆಲ್ಲ ಒಬ್ಬರು ಹೀಗೆ ಕೂತ್ಕೋ, ಹೀಗೆ ನಿಂತ್ಕೋ. ಯಾರಾದರೂ ಒಬ್ಬರು ಒಂಟಿ ಕಾಲಲ್ಲಿ ನಿಂತ್ಕೊಂಡ್ರೆ ಬಿಡ್ತಾಯಿದ್ರ ನಮ್ಮ ಮನೆಗಳಲ್ಲಿ? ಛೇ ಒಂಟಿ ಕಾಲಲ್ಲಿ ನಿಂತಿದೆ, ಸರಿ ನಿಂತ್ಕೋ ಅಂತ. ಏನು ಒಂಟಿ ಕಾಲಲ್ಲಿ ನಿಂತ್ಕೊಂಡ್ರೆ ಏನು ಅನರ್ಥ ಆಗೋಗ್ಬಿಡುತ್ತೆ. ಏನೋ ಒಂದು ಪಾನೀಯ ಕುಡಿತಾ ಇದ್ದೀನಪ್ಪ, ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕುಡಿದೆ, ಬಹಳ ದೊಡ್ಡ ಅನರ್ಥ ಆಗೋಯ್ತಾ, ಬದುಕಿಲ್ವಾ? ಇಷ್ಟೇ ಹೇಳೋಕ್ಕೆ ಗೊತ್ತು ನಮಗೆ. ಆದರೆ ಹೇಗೆ ಬದುಕಿದರೆ
ಅದರ ಪರಿಣಾಮ ಎಷ್ಟು ಅದ್ಭುತವಾಗುತ್ತೆ ಅನ್ನೋ ಬಗ್ಗೆ ಚಿಂತನೆಯೇ ಇಲ್ಲ. ಆ ವಿಜ್ಞಾನ, ಆರ್ಷ ವಿಜ್ಞಾನ ಯಾವುದು ನಿಜವಾದ ವಿಜ್ಞಾನವೋ ಆ ವಿಜ್ಞಾನ ಎಲ್ಲೋ ದೂರ ಹೊರಟು ಹೋಗ್ಬಿಟ್ಟಿದೆ ಸಂಪೂರ್ಣವಾಗಿ. ಅಂಥ ಒಂದು ಪರಿಸ್ಥಿತಿ. ಅದರಿಂದ ಒಂದು ದೊಡ್ಡ ಕುಟುಂಬ, ತುಂಬಿದ ಮನೆ, ಅಲ್ಲಿ ಒಂದು ಕಡೆಯಲ್ಲಿ ವಿವೇಕ, ವಿಚಾರ ಇವುಗಳಿಗೆಲ್ಲ ಅವಕಾಶ ಇದೆ. ಹೊಂದಾಣಿಕೆ ಒಂದು ಮಟ್ಟಕ್ಕೆ ಬೆಳೀತಾ ಹೋಗ್ತಾ ಇದೆ. ಜೊತೆಗೆ ಹಾಗೆ ಪರಸ್ಪರ ಸಹಕಾರ ಇದೆ. ನಮ್ಮ ಭಾರತೀಯವಾದ ಆದರ್ಶಗಳನ್ನು ಸಾಧಿಸಬೇಕಾದ್ರೆ ಮನೆಯಲ್ಲಿ ಸಾಕಷ್ಟು ಜನ ಇರಬೇಕು. ಹಾಗಿದ್ರೆ ಮಾತ್ರ ಸಾಧಿಸೋದಕ್ಕಾಗತ್ತೆ. ಇಲ್ಲ ಯಾವುದೊಂದು ಶೌಚ ಅಂದರೆ ಬಹಳ ದೊಡ್ಡ ಸಂಕಟ. ಇನ್ಯಾವುದೋ ಒಂದು ಕಷ್ಟ ಅಂತಂದರೆ ಯಾರನ್ನ ಹುಡ್ಕೊಂಡು ಹೋಗೋಣ ಅನ್ನೋ ರೀತಿಯಾದಂಥ ಪರಿಸ್ಥಿತಿ. ಹಿಂದೆ ಆಗಿರಲಿಲ್ಲ. ಮನೆಯಲ್ಲಿದ್ದವರೇ ಪರಸ್ಪರವಾಗಿ ನಾನು ಅವರಿಗೆ ಸಹಕಾರ ಕೊಟ್ಟರೆ ಅವ್ರು ನಮ್ಗೆ ಕೊಡ್ತಾರೆ ಅನ್ನೋ ರೀತಿಯಾದಂಥ ಒಂದು ಮನಃಪ್ರವೃತ್ತಿಯು ಜೊತೆಗೆ ಎಲ್ಲ ಸೇರಿಕೊಂಡು ಒಂದು ಸಹಕರಿಸ್ಕೊಂಡು ಹೋಗುವಂಥ ಒಂದು ವಿಷಯ ಇರ್ತಾಯಿತ್ತು. ಅದರಿಂದ ಅದೊಂದು ಆದರ್ಶ. ಅಂಥ ಆದರ್ಶದಲ್ಲಿ ಬಂದವನು ಶೌನಕ. ಅವನು ಭರದ್ವಾಜ ಶಿಷ್ಯ. ಅವನನ್ನು ವಿಧಿವತ್ ಉಪಸನ್ನಃ, ಸಕ್ರಮವಾಗಿ ಬಂದು ಸೇರಿ ಪಪ್ರಚ್ಛ ಪ್ರಶ್ನೆಯನ್ನು ಹಾಕ್ದ ಅಂತ. ಸಕ್ರಮವಾಗಿ ಬಂದು ಸೇರಿದ ಅಂದರೆ ಏನು ರೀ ಇದು? ಅಲ್ಲೊಂದು ವಿಧಿವತ್ ಅನ್ನೋ ಪದ ಹಾಕ್ತಾ ಇದ್ದಾರಲ್ಲ. ವಿಧಿವತ್ ಅಂದರೆ ಸರಿಯಾದ ಕ್ರಮದಲ್ಲಿ ಬಂದು ಸೇರಿದ, ಸಮೀಪಿಸಿದ ಅಂತ ಅರ್ಥ. ಏನು ಹೋಗೋಕ್ಕೆ ಬರೋಕ್ಕೆ ನಡ್ಕೊಂಡು ಹೋಗ್ತಾರೆ. ಎತ್ತಿನ ಗಾಡಿ ಕಟ್ಕೊಂಡು ಆಗಿನ ಕಾಲದಲ್ಲಿ ಹೋಗ್ತಿದ್ರು. ಯಾರೋ ಕುದುರೆ ಸವಾರಿ ಮಾಡ್ಕೊಂಡು ಹೋಗ್ತಿದ್ರು. ಇದಿಷ್ಟು ಬಿಟ್ಟರೆ ಇನ್ನೇನಿದೆ ವಿಧಿವತ್ತಾಗಿ ಹೋಗೋದು ಅಂದರೆ ಅಂತ ನಮಗೆ ಹೀಗೆ ಅನಿಸುತ್ತೆ. ಆದರೆ ಹೋಗೋದು ಯಾರ ಮನೆಗೆ, ಯಾತಕ್ಕೋಸ್ಕರ ಹೋಗ್ತಾಯಿದ್ದೀನಿ, ಹಾಗೆ ಆ ಉದ್ದೇಶ ಇಟ್ಕೊಂಡು ನಾನು ಅಲ್ಲಿಗೆ ಹೋಗಬೇಕಾದ್ರೆ ಯಾವ ತರಹ ಹೋದರೆ ತುಂಬ ಚೆನ್ನಾಗಿರುತ್ತೆ, ಇದೊಂದು ಲೆಕ್ಕಾಚಾರ ಬೇಕಲ್ಲ. ಅದನ್ನೇ ವಿಧಿವತ್ ಅಂತ ನಾವು ಪದ್ಯದಿಂದ ಹೇಳ್ತಾ ಇದ್ದಾರೆ. ಸಕ್ರಮವಾಗಿ ಅಲ್ಲಿಗೆ ಹೋಗಿ ಸೇರ್ತಾನೆ ಅಂತ. ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಇವೆಲ್ಲ ಮಾತುಗಳು ಬರುತ್ತವೆ. ಒಬ್ಬ ಗುರುವಿನ ಬಳಿಗೆ ಹೋಗಬೇಕು ವಿದ್ಯಾಸಂಗ್ರಹಕ್ಕೋಸ್ಕರವಾಗಿ. ಹೇಗೆ ಹೋಗಬೇಕು ಅಂದರೆ ಸಮಿತ್ಪಾಣಿ, ಕೈನಲ್ಲಿ ಒಂದು ಸಮಿತಿಯನ್ನು ಹಿಡ್ಕೊಂಡು ಒಬ್ಬ ಶ್ರೋತ್ರಿಯನನ್ನು, ಬ್ರಹ್ಮನಿಷ್ಠನನ್ನು ಹೋಗಿ ಸಂಧಿಸಬೇಕು ಎಂಬುದಾಗಿ ಯಾವುದೋ ಒಂದು ಅಂಶ ಹೇಳಿದರು ಅಷ್ಟೇ, ಎಲ್ಲವನ್ನೂ ಅಲ್ಲ. ಸಮಿತ್ಪಾಣಿಯಾಗಿ ಹೋಗಬೇಕು ಅನ್ನೋದು ಸಾರಿಷ್ಠವಾದ ಮಾತು. ಸಮಿತ್ಪಾಣಿಯಾಗಿ ಯಾಕೆ ಹೋಗಬೇಕು ಅಂತ ಕೇಳಿದ್ರೆ, ಸಮಿತ್ತು ಅನ್ನೋದು ಏನದು ಅಂತ ಕೇಳಿದ್ರೆ ಅಗ್ನಿಯಲ್ಲಿ ಸಮರ್ಪಿತವಾಗಿ ದೇವತಾ ಪ್ರೀತಿಯನ್ನು ಉಂಟು ಮಾಡುವಂಥ ಒಂದು ವಸ್ತು. ಅದನ್ನು ಕೈಲಿ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಅದೊಂದು ಜ್ಞಾಪಕ. ಏನಪ್ಪ ಅಂದರೆ ಇವನು ಯಾವುದೋ ಒಂದು ಯಜ್ಞರೂಪವಾದ ಕಾರ್ಯಕ್ಕಾಗಿ ಎಲ್ಲೋ ಒಂದು ಮಾರ್ಗದರ್ಶನ ಪಡೆಯೋಕ್ಕೆ ಹೋಗ್ತಾ ಇದ್ದಾನೆ ಅಂತ ಅರ್ಥ. ಯಾರೋ ಆಯುಧವನ್ನೆಲ್ಲ ಧರಿಸಿ, ಕವಚ, ಶಿರಸ್ತ್ರಾಣ, ಆಯುಧ ಇದನ್ನೆಲ್ಲ ಧರಿಸಿ ಹೋಗ್ತಾ ಇದ್ದಾನೆ ಅಂದರೆ ಅರ್ಥಾತ್ ಸಿದ್ಧ, ಎಲ್ಲೋ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ. ಯಾರನ್ನೋ ಗೆಲ್ಲಬೇಕು ಅನ್ನೋ ಉತ್ಸಾಹದಿಂದ ಹೋಗ್ತಾ ಇದ್ದಾನೆ ಅಂತ. ಹಾಗೆ ಹೋಗುವ ಕಾರ್ಯಕ್ಕೆ ತಕ್ಕ ಸಿದ್ಧತೆ ಜೊತೆ ಹೋಗಬೇಕಲ್ಲ. ಆದ್ದರಿಂದ ಕೈನಲ್ಲಿ ಸಮಿತಿಯನ್ನು ಧಾರಣೆ ಮಾಡ್ಕೊಂಡು ಹೊರಟಾಗ ಅದು ಒಂದು ಜ್ಞಾಪಕ ಮಾತ್ರ ಅಲ್ಲ. ಆ ಸಮಿತಿ ಅನ್ನೋ ಪದಾರ್ಥದಲ್ಲಿ ಒಂದು ಧರ್ಮ ಇದೆ, ವಿಶಿಷ್ಟವಾದ ಧರ್ಮ ಇದೆ. ನಮಗಿವತ್ತೆಲ್ಲ ಅವೆಲ್ಲ ಮರದ ಕಡ್ಡಿ ಅಷ್ಟೇ ತೋರ್ತಾ ಇದೆ. ಯಾವುದಾದ್ರು ಒಂದಷ್ಟು ಕಡ್ಡಿ ತೊಗೊಂಡೋಗಿಟ್ಟರೆ ಹೋಮ ಮಾಡ್ತಾರೆ. ಭಟ್ರು ಅವ್ರ ಮನೆಯಿಂದ ಏನು ಬೇಕೋ ಅದನ್ನು ತಂದಿರ್ತಾರೆ. ಏನು ಮಾಡ್ತಾರೆ ಅಂದರೆ ಒಂದಷ್ಟು ಕಡ್ಡಿ ಇರುತ್ತೆ ಇಷ್ಟುದ್ದು, ಅದು ತೆಗೆದು ಈಗ ಸ್ವಾಹ ಅಂತೇಳಿ ಹೊತ್ತಾಕ್ತಾರೆ. ಅದು ಸುಟ್ಟೋಗುತ್ತೆ. ಆಮೇಲೆ ನಾವು ಬೂದಿ ತೆಗಿತೀವಿ. ಇವತ್ತಿನ್ನೇನು ಪರಿಚಯ ತುಂಬ ಉಳಿತಾ ಇದೆ, ಏನೂ ಇಲ್ಲ. ಅಷ್ಟು ಹಿಂದಕ್ಕೆ ಹೋಗ್ಬಿಟ್ಟಿದ್ದೀವಿ ನಾವು. ಎಲ್ಲ ಕರ್ಮಗಳನ್ನು ಅರಿತು ಆಚರಿಸಿದ್ರೆ ಮಾತ್ರ ಫಲ ಅಂತ ಹೇಳುತ್ತೆ. ಅರಿತು ಆಚರಿಸಬೇಕಾದ್ರೆ ಆದ್ಯಂತವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಅಧ್ಯಯನವೇ ಇಲ್ಲ ಇವತ್ತು, ಅಂಥ ಸ್ಥಿತಿ ಇದೆ. ಅದರಿಂದ ಅದನ್ನು ಕೈನಲ್ಲಿ ಧಾರಣೆ ಮಾಡಿದಾಗಲೇ ಅದರದ್ದೊಂದು ಪ್ರಭಾವ ಇದೆ. ಅದು ಏನದೊಂದು ಸಮಿತ್ ಅಂತ, ಅಗ್ನಿಯನ್ನು ವೃದ್ಧಿಗೊಳಿಸೋದಕ್ಕೆ ಬೇಕಾಗುವಂಥದ್ದು. ಅಗ್ನಿಯಿಂದಾಗ ನಮ್ಮ ಮೈನಲ್ಲಿ ಜಠರಾಗ್ನಿ ಇದೆ, ಸಪ್ತ ಧಾತುಗಳಲ್ಲಿ ಧಾತ್ವಗ್ನಿ ಇದೆ, ಪಂಚಭೂತಗಳಲ್ಲಿ ಭೂತಾಗ್ನಿ ಇದೆ. ಹೀಗೆಲ್ಲ ನಾನಾ ರೀತಿಯಾದ ಅಗ್ನಿಗಳಿವೆ ಅಂತ ಕರೀತಾರೆ. ಇವೆಲ್ಲವೂ ಸಹ ಜ್ಞಾನಾಗ್ನಿಯನ್ನು ಬೆಳೆಸುತ್ತವೆ ಎಂಬುದಾಗಿ ಹೇಳ್ತಾರೆ. ಆ ಜ್ಞಾನಾಗ್ನಿ ಬೆಳಗಬೇಕಾಗಿದೆ, ಅದಕ್ಕೆ ಬೇಕಾಗುವ ಸಿದ್ಧತೆಯ ಜೊತೆ ಹೋಗಬೇಕಾಗಿದೆ. ಹಾಗಾಗಿ ಆ ಜ್ಞಾನಾಗ್ನಿಯನ್ನು ಹಂಬಲಿಸಿ ಹೋಗುವವನು ಕೈನಲ್ಲಿ ಒಂದು ಸಮಿತಿ ನಡ್ಕೊಂಡು ಹೋಗಬೇಕು ಅನ್ನೋ ರೀತಿಯಾದಂಥ ವ್ಯವಸ್ಥೆ. ಅಷ್ಟು ಮಾತ್ರ ಅಲ್ಲ, ಕೈನಲ್ಲಿ ಸಮಿತಿ ಹಿಡ್ಕೊಳ್ಳೋದು ಅಂದರೆ ಅದು ಬಲಗೈನಲ್ಲೋ ಎಡಗೈನಲ್ಲೋ. ನಾವು ಯಾರಿಗಾರು ಬಂದಾಗ ಏನಾರು ಕೊಡಬೇಕು ಅಂತಂದರೆ ಎಡಗೈ ಬಲಗೈ ಎರಡೂ ಇದೆ ನಮಗೆ. ಯಾವ ಕೈಲಿ ಕೊಟ್ಟರು ಅವರಿಗಂತೂ ಹೋಗಿ ಸೇರುತ್ತೆ. ಇಷ್ಟೇ ನಮ್ಮ ಚಿಂತನೆ ಅಲ್ವಾ. ಸಾಮಾನ್ಯವಾಗಿ ಹಿಂದೆಲ್ಲ ಬೈತಿದ್ರು, ಇವನು ಎಡಗೈ ಬಲಗೈ ಗೊತ್ತಾಗಲ್ಲ ಅಂತ. ಅದೊಂದು ದೊಡ್ಡ ಬೈಗಳ ಅಂತಾಗಿತ್ತು.
ಅಂದರೆ ಬಲಗೈನ ಪಾತ್ರ ಒಂದು ಬೇರೆ ಇದೆ, ಎಡಗೈನ ಪಾತ್ರ ಇದೆ ಬೇರೆ ಒಂದಿದೆ. ಬಲಗೈನಲ್ಲಿ ಸಮಿತ್ತು ಧಾರಣೆ ಮಾಡಿದಾಗ ಆಗ ಅದರದ್ದೊಂದು ಪರಿಣಾಮ ಉಂಟಾಗುತ್ತಂತೆ. ಏನು ಪರಿಣಾಮ ಅಂದರೆ ಸಾಮಾನ್ಯವಾಗಿ ಎಡಗಡೆ ಉಸಿರಾಟ ಶುರುವಾಗುತ್ತೆ ಅಂತ. ಎಡಗಡೆ ಉಸಿರಾಟ ಶುರುವಾದರೆ ನಯವಿನಯ ಸಂಪತ್ತು ವೃದ್ಧಿಯಾಗತ್ತಂತೆ. ನಯವಿನಯ ಬೇಕೀಗ. ಹೋಗಿ ವಿದ್ಯೆಯನ್ನು ಸ್ವೀಕಾರ ಮಾಡಬೇಕಾದ್ರೆ ತಲೆ ಬಾಗಿ ಮಹಾಪುರುಷರೇ, ಮಹಾತ್ಮರೇ, ನನ್ನನ್ನು ಉದ್ಧಾರ ಮಾಡಿ ದಯವಿಟ್ಟು ಅಂತ ದೀರ್ಘದಂಡ ಪ್ರಣಾಮ ಮಾಡಿ ಪ್ರಾರ್ಥಿಸ್ಕೋಬೇಕಾವು. ಅವರು ಸಂತುಷ್ಟ ಅಂತರಂಗರಾಗಿ, ಅಥವಾ ಕೆಲವು ಕಾಲ ಇಲ್ಲಿ ವಾಸ ಮಾಡಪ್ಪ ನೋಡೋಣ, ಅಲ್ಲಿ ಉಪನಿಷತ್ನಲ್ಲಿ ಬರುತ್ತೆ, ಹಾಗೆ ಮಾತಾಡ್ತಾರೆ. ಇಷ್ಟು ಕಾಲ ಉಳ್ಕೋಪ್ಪ, ಯೋಚನೆ ಮಾಡ್ತೀವಿ ನಾವು ನಿಂಗೇನು ಹೇಳಬೇಕು ಅಂತ. ಯಾಕೆ ಅಂದರೆ ಇವನು ಉತ್ತಮಾಧಿಕಾರಿ ಹೌದೋ ಅಲ್ವೋ ಅಂತ ಗೊತ್ತಾಗಬೇಕು. ಆ ವಿದ್ಯೆಯನ್ನು ಸ್ವೀಕಾರ ಮಾಡಿ ದುರುಪಯೋಗ ಮಾಡ್ಕೋಬಾರ್ದವನು. ಹಾಗೆ ಅವನಿಗೆ ಸ್ವಭಾವ ಇದೆಯಾ ಅಥವಾ ತಿದ್ದುಪಡಿ ಆಗಬೇಕಾಗಿದೆಯೋ, ತಿದ್ದುಪಡಿ ಆಗೋದೇ ಇಲ್ವೋ, ವಾಪಸ್ ಕಳಿಸ್ಬೇಕೋ, ಇದೆಲ್ಲ ಅರ್ಥ ಮಾಡ್ಕೊಂಡು ಆಮೇಲೆ ವಿದ್ಯೆಯನ್ನು ಕೊಡಬೇಕು ಅನ್ನೋ ರೀತಿಯಾದ ವಿಷಯ ಇದೆ. ಹಾಗಿರೋದ್ರಿಂದ ಹೋಗಿ ಹಾಗೆ ಪ್ರಾರ್ಥಿಸಬೇಕಾದ್ರೆ ಅದಕ್ಕೆ ಬೇಕಾಗುವ ಮನೋಧರ್ಮವೆಲ್ಲ ಹುಟ್ಟಬೇಕಲ್ಲ. ಅದಕ್ಕೇನೇನು ಬೇಕೋ ಪ್ರಾತಃ ಕಾಲದಲ್ಲಿ ತನ್ನ ಕರ್ತವ್ಯಗಳನ್ನೆಲ್ಲ ಮುಗಿಸಿ ಇನ್ನೊಬ್ಬರನ್ನು ಸಂಧಿಸಬೇಕಾದ್ರೆ ಎಷ್ಟೊತ್ತಿನಲ್ಲಿ ಸಂಧಿಸಬೇಕೋ ಆ ಕಾಲವನ್ನು ಪತ್ತೆ ಹಚ್ಕೊಂಡು ಸಕ್ರಮವಾಗಿ, ಅಂದರೆ ಶುಚಿರ್ಭೂತನಾಗಿ ಒಂದು ಉತ್ತಮವಾದಂಥ ಶುಚಿಯಾದ ವಸ್ತುವನ್ನು ಧಾರಣೆ ಮಾಡಿ ಅದಕ್ಕೆ ಬೇಕಾಗುವ ಅಲಂಕಾರವನ್ನು ಜೊತೆಗೆ ಇಟ್ಕೊಂಡು ಅಲ್ಲಿ ಹೋಗಿ ಹಾಗೆ ಭಾವಿಸಬೇಕು ಅಂತೇನಿದೆ, ಅದನ್ನು ವಿಧಿವತ್ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಈ ಪದವನ್ನು ಬಳಸಿದಾಗ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಹಿಂದೆ ಪರಂಪರೆಯನ್ನು ಹೇಳ್ಕೊಂಬರ್ಬೇಕಾದ್ರೆ ಬ್ರಹ್ಮ ಅಥರ್ವನಿಗೆ ಹೇಳ್ದ, ಅಥರ್ವ ಅಂಗೀಹಿ, ಅದೇ ರೀತಿಯಲ್ಲಿ ಭಾರದ್ವಾಜರಿಗೆ ಹೇಳ್ದ. ಇಲ್ಲೆಲ್ಲೂ ವಿಧಿವತ್ ಅನ್ನೋ ಪದ ಬಳಸಲೇ ಇಲ್ಲ. ಇಲ್ಲಿ ಮಾತ್ರ ವಿಧಿವತ್ ಅನ್ನೋ ಪದವನ್ನು ಬಳಸಿದರು. ಅಲ್ಲಿ ವಿದ್ಯೆಯನ್ನು ಒಬ್ಬರಿಂದೊಬ್ಬರಿಗೆ ಕೊಟ್ಟಾಯಿತು, ಸ್ವೀಕರಿಸಿ ಆಯಿತು, ಅಲ್ಲೆಲ್ಲೂ ವಿಧಾನ ಏನು ಬೇಡವೆ ಅಂತ ಒಂದು ಜಿಜ್ಞಾಸೆ ಹುಟ್ಟುತ್ತಂತೆ. ಇದೆಲ್ಲ ಭಾಷ್ಯಕಾರರ ಕೆಲಸ. ಭಾಷ್ಯಕಾರರು ಹುಡುಕಿ ಒಂದೊಂದು ಪದವನ್ನು ಎಲ್ಲಿ ಹೇಗೆ ಬಳಸಿದರು, ಯಾಕಿರ್ಬೋದು ಅಂತ ಅದಕ್ಕೊಂದು ಹಿನ್ನೆಲೆ ಏನಿದೆ ಅನ್ನೋ ಬಗ್ಗೆ ಪತ್ತೆ ಹಚ್ಚಿ ಮಾತನಾಡ್ತಾರೆ ಬಹಳಷ್ಟು. ಅದರಲ್ಲೊಂದು ಔಚಿತ್ಯ ಇರುತ್ತೆ. ಅದಕ್ಕೆ ಕಾರಣ ಹಿಂದೆ ಮುಂದೆ ಏನಿದೆ ಅನ್ನೋ ಬಗ್ಗೆ ಅವರಿಗೆ ಒಂದು ಪರಿಚಯ ಇದ್ದು ಒಂದು ಭಾಷ್ಯವನ್ನು ರಚನೆ ಮಾಡ್ತಾರೆ. ಅಂದರೆ ಏನನ್ನು ಹೇಳೋಕ್ಕೆ ಹೊರಟಿದ್ದಾರೆ ಈ ಉಪನಿಷತ್ನಲ್ಲಿ, ಈ ವಾಕ್ಯ ಏನು ಹೇಳ್ತಾ ಇದೆ, ಇಲ್ಲಿರೋ ಪದಗಳನ್ನು ಯಾವ ರೀತಿಯಲ್ಲಿ ನಾನು ಅರ್ಥೈಸ್ಕೊಂಡ್ರೆ ಅದು ಸಾಧುವಾಗುತ್ತೆ, ಇವೆಲ್ಲ ಪರಿಚಯ ಇರುತ್ತೆ. ಭಾಷ್ಯಕಾರ ಹೇಳ್ತಾ ಇದ್ದಾರೆ, ವಿಧಿವತ್ ಅನ್ನೋ ಪದ ದೆಹಲಿ ದೀಪನ್ಯಾಯೇನ ಇಲ್ಲಿದೆ ಅಂತ. ದೆಹಲಿ ಅಂದರೆ ಡೆಲ್ಲಿ ಅಲ್ಲ, ದೆಹಲಿ ಅಂತ ಒಂದು ಪದ, ಸಂಸ್ಕೃತ ಪದ. ಅದಕ್ಕೆ ಹೊಸ್ತಿಲು ಅಂತ ಹೇಳ್ತೀವಲ್ಲ, ಅದು ಬಾಗಿಲ ಕೆಳಗಡೆ ಇರುವಂಥ ಮರದ ಭಾಗ, ಅದಕ್ಕೆ ದೆಹಲಿ ಅಂತ ಕರೀತಾರೆ. ಅದು ಒಬ್ಬ ವಾಸ ಮಾಡ್ತಾ ಇರೋ ವ್ಯಕ್ತಿ ಪ್ರವೃತ್ತಿ ಮಾರ್ಗಕ್ಕೆ ಹೋಗುವಾಗಲೂ ಅನುಗ್ರಹಿಸಿ ಬಿಟ್ಕೊಡ್ಬೇಕಂತ. ತಾನು ಒಳಗಡೆ ಸೇರ್ಕೋಬೇಕು ಅಂತ ಹೊರಟಾಗಲೂ ಅದು ಅನುಗ್ರಹಿಸಿ ಬಿಟ್ಕೊಡ್ಬೇಕಂತ. ಹೊಸ್ತಿಲು ಅನ್ನೋದು ಪೂಜಾಯೋಗ್ಯವಾದಂಥ ಒಂದು ವಿಶಿಷ್ಟವಾದಂಥ ಸ್ಥಾನ. ಅದು ನಿರಂತರವಾಗಿ ಅದ್ರ ಮೇಲೆ ಕಾಲಿಟ್ಕೊಂಡು ಹೋಗಬಾರ್ದು. ಪರಂಪರೆ ಹಾಗಿಲ್ಲ. ಏನಿದ್ರು ದಾಟಬೇಕು, ದಾಟೋದು ತಪ್ಪಲ್ವೇ ಅಂದರೆ ದಾಟಲೇಬೇಕಾಗಿದೆ, ಬೇರೆ ದಾರಿನೇ ಇಲ್ಲ. ಹೊರಗೆ ಹೋಗಬೇಕು, ಒಳಗಡೆ ಬರಬೇಕು ಅಂತ ಅನಿವಾರ್ಯವಾದದ್ದು ಕ್ಷಮ್ಯ. ಆದ್ದರಿಂದ ಹಾಗಿರುವಂಥ ಜಾಗ, ಅಲ್ಲಿ ಒಂದು ದೀಪ ಹಚ್ಚಿಟ್ರೆ ಅದಕ್ಕೆ ದೆಹಲಿ ದೀಪ ಅಂತ ಕರೀತಾರೆ. ದೆಹಲಿ ದೀಪ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಒಳಗಡೆಗೂ ಬೆಳಕು ಚೆಲ್ಲುತ್ತೆ, ಹೊರಗಡೆಗೂ ಬೆಳಕು ಚೆಲ್ಲುತ್ತೆ, ಆ ಕಡೆ ಈ ಕಡೆ ಎರಡೂ ಕಡೆಗೂ. ಹಾಗೆ ಯಾವುದಾದ್ರೂ ಒಂದು ಪದವನ್ನು ಬಳಸುವಾಗ ಅಲ್ಲಿಗೂ ಅನ್ವಯ ಆಗಬೇಕು, ಇಲ್ಲಿಗೂ ಅನ್ವಯ ಆಗಬೇಕು. ಆ ತರಹ ಪದವನ್ನು ಬಳಸಿದರೆ ಅದು ದೆಹಲಿ ದೀಪನ್ಯಾಯೇನ ಇರುವಂಥ ಪದ ಅಂತ ಹೇಳೋದುಂಟು. ತಮಾಷೆಯಾಗಿ ಹೇಳೋದಿದೆ. ಯಾರೋ ಎಲ್ಲೋ ಬಂದು ಈ ರಸ್ತೆ ಯಾವ ಕಡೆ ಹೋಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಬ್ಬರು ಯಾರೋ ಬಂದು ಬದನೆಕಾಯಿಗೆ ರೇಟ್ ಎಷ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ನಾ ಕಾಣೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇದು ಏನಾಗುತ್ತೆ ಈಗ, ಆ ಪ್ರಶ್ನೆಗೂ ಹೋಗಿ ಅರ್ಥ ಕೊಡುತ್ತೆ, ಈ ಪ್ರಶ್ನೆಗೆ ಹೋಗಿ ಅರ್ಥ ಕೊಡುತ್ತೆ. ನಂಗೆ ಗೊತ್ತಿಲ್ಲ ಅಂತ ಒಂದು ಉತ್ತರ, ಇನ್ನೊಂದು ನಾಲ್ಕಾಣೆ ಅಂತ ಇನ್ನೊಂದು ಉತ್ತರ ಅಲ್ವಾ. ಅದಕ್ಕೆ ಶ್ಲೇಷ ಅಂತ ಕರೀತಾರೆ ನಮ್ಮಲ್ಲಿ. ಅದೊಂದು ವಿಶೇಷವಾದ ವಾಕ್ಯನ ಸೌಂದರ್ಯ, ಎರಡು ಅರ್ಥ ಬರುವಂತೆ ಮಾತಾಡುವಂಥದ್ದು. ಹಾಗೆಯೇ ಕೆಲವು ಸರಿ ಪದಗಳನ್ನು ಬಳಸುವಾಗ ಆ ಕಡೆಗೆ ಈ ಕಡೆಗೆ ಎರಡೂ ಕಡೆಗೂ ಅರ್ಥ ಕೊಡುವಂತೆ ಬಳಸುವಂಥದ್ದುಂಟು. ಅಂದರೆ ತಾತ್ಪರ್ಯ, ಹಿಂದೆ ಏನೋ ಇದುವರೆಗೆ ಹೇಳ್ಕೊಂಬಂದಿರೋ ಪರಂಪರೆಯನ್ನು ಅಲ್ಲೂ ವಿಧಿವತ್ತಾಗಿಯೇ
ವಿಷಯವನ್ನು ಸ್ವೀಕಾರ ಮಾಡಿರೋದು. ಇಲ್ಲೂ ವಿಧಿವತ್ತಾಗಿಯೇ ಮುಂದೂ ಸಹ ವಿಧಿವತ್ತಾಗಿಯೇ ಮಾಡಬೇಕು. ಒಂದು ಕಡೆಯಲ್ಲಿ ಪದ ಹಾಕಿದ್ದೀವಿ, ಅದರ ಅಭಿಪ್ರಾಯ ಎಲ್ಲ ಕಡೆಗೂ ಅನ್ವಯ ಆಗಬೇಕು ಅಂತನ್ನೋದು ಅಭಿಪ್ರಾಯ, ಆಶಯ ಎಂಬುದಾಗಿ ಒಂದನ್ನು ಜ್ಞಾಪಿಸ್ತಾರೆ. ಇನ್ನೊಂದು ವಿಷಯವನ್ನು ಜ್ಞಾಪಿಸ್ತಾರೆ. ಏನಪ್ಪ ಅಂದರೆ, ಎಷ್ಟೋ ಸಂದರ್ಭದಲ್ಲಿ ವಿಧಿ ವಿಧಾನ ಅಗತ್ಯವಾಗಿ ಬೇಕಾಗಿರುತ್ತೆ. ಹಾಗಿದ್ದರೆ ಮಾತ್ರ ಒಂದು ಕಾರ್ಯವನ್ನು ಸಾಧನೆ ಮಾಡೋಕ್ಕಾಗತ್ತೆ ಅನ್ನೋ ವಿಷಯ ಇದೆ. ಇನ್ಯಾವುದೋ ಒಂದು ಹಂತದಲ್ಲಿ ಯಾವ ವಿಧಿವಿಧಾನವೂ ಬೇಕಿಲ್ಲ. ಒಂದು ಸರಿ ಸಂಕಲ್ಪ ಮಾಡಿದ್ರೆ ಆ ಕಾರ್ಯ ಮಾಡೋಕ್ಕಾಗತ್ತೆ. ಅಂಥ ಸಾಮರ್ಥ್ಯ ಬರೋದು ಉಂಟು ಅಂತ. ಹಾಗೊಬ್ಬ ಸಾಮರ್ಥ್ಯ ಸಂಪನ್ನಾಗಿದ್ದಾನೆ ಅಂದರೆ ಅವನು ಪ್ರತಿ ಹೆಜ್ಜೆ ವಿಧಿವಿಧಾನವನ್ನು ಅನುಸರಿಸಲೇಬೇಕು ಅಂತ ನಿಯಮ ಇಲ್ಲ. ಅವನು ವಿಧಿವಿಧಾನ ಅನುಸರಿಸದೇ ಹೋದರೂ ಆ ಕಾರ್ಯವನ್ನು ಸಾಧನೆ ಮಾಡೋಕ್ಕಾಗತ್ತೆ. ಅವನು ಅನುಸರಿಸ್ಬೋದು ಎಷ್ಟೋ ಸಂದರ್ಭದಲ್ಲಿ. ಯಾಕೆ ಅಂದರೆ ನಾನು ಏನು ಮಾಡ್ತೀನೋ ಅದನ್ನೇ ನನ್ನ ಮುನ್ನೋರೆಲ್ಲ ಅನುಸರಿಸ್ಬಿಡ್ತಾರೆ. ಅದರಿಂದ ಲೋಕಕ್ಕೆ ಒಂದು ಮಾರ್ಗದರ್ಶನ ಕೊಡಬೇಕಾದ ಕರ್ತವ್ಯ. ಅದರಿಂದ ನನಗೆ ಬೇಕೋ ಬೇಡವೋ ನಾನು ಆದರ್ಶವಾದ ಕ್ರಮವನ್ನೇ ಅನುಸರಿಸ್ತೀನಿ ಅಂತ ಅವನು ವಿಧಿಯನ್ನು ಅನುಸರಿಸಿಯೂ ಹೋಗ್ಬೋದು. ಯಾವುದೋ ಒಂದು ಸಂದರ್ಭದಲ್ಲಿ ವಿಶೇಷ ಪ್ರಜ್ಞಾ ಅನ್ನೋದು ತುಂಬಿದ್ದಾಗ ಅವನು ಆ ವಿಧಿಯನ್ನು ಅನುಸರಿಸದೆ ಹೋದರೂ ಅವನು ಮೈಯಲ್ಲಿ ಆ ವಿಧಿವಿಧಾನ ಎಲ್ಲ ಏನು ಫಲ ಕೊಡಬೇಕೋ ಅಷ್ಟು ಕೊಟ್ಟುಬಿಡುತ್ತೆ ಸಂಪೂರ್ಣವಾಗಿ. ಹಾಗೆ ಇತ್ತು ಒಂದು ಕಾಲದಲ್ಲಿ. ಆದ್ದರಿಂದ ಈ ವಿಧಿವತ್ ಪ್ರಶ್ನೆ ಮಾಡಬೇಕು ಅನ್ನೋ ವಿಷಯ ಯಾವುದೋ ಒಂದು ಕಾಲಕ್ಕೆ ಅಗತ್ಯವಾಗಿ ಬೇಕಾದದ್ದು. ಇನ್ಯಾವುದೋ ಒಂದು ಕಾಲದಲ್ಲಿ ಇದ್ದರೂ ಇರ್ಬೋದು, ಇಲ್ಲದೋ ಇದ್ದರೂ ಇಲ್ಲ, ಅದರಿಂದ ಯಾವುದೇ ಲೋಪದೋಷ ಬರೋಲ್ಲ ಅನ್ನೋ ಅಭಿಪ್ರಾಯವೂ ಇದ್ರ ಒಳಗಡೆ ವ್ಯಕ್ತವಾಗುತ್ತೆ ಅನ್ನೋ ಮಾತನ್ನು ಜ್ಞಾಪಿಸ್ತಾರೆ. ಇವೆಲ್ಲವೂ ತುಂಬ ಸುಂದರವಾದಂಥ ಚಿಂತನೆಗಳನ್ನೇ ಪರಿಪೂರ್ಣವಾಗಿ ಅಗತ್ಯವಾಗಿ ಭಾವಿಸಬೇಕು. ಈಗ ಶೌನಕರು ಭಗವನ್ನಂತ ಸಂಬೋಧನೆ ಮಾಡಿ, ಭಗವಹ ಅನ್ನೋ ಶಬ್ದವನ್ನು ಬಳಸಿ ಭಗವನ್ನನ್ನು ಸಂಬೋಧನೆ ಮಾಡಿ ಪ್ರಶ್ನಿಸ್ತಾ ಇದ್ದಾರೆ. ಭಗವನ್ ಅನ್ನೋ ಶಬ್ದ ಇವತ್ತು ನಮ್ಮ ನಿತ್ಯ ಬಳಕೆಯಲ್ಲಿದೆ. ಭಗವಂತ ಅಂತ ನಾವು ಬಳಸ್ತಾ ಇದ್ದೀವಿ ಕನ್ನಡದಲ್ಲಿ. ಭಗವಾನ್ ಅಂತ ಶಬ್ದ ಅದು. ಆ ಭಗವಾನ್ ಅನ್ನೋ ಶಬ್ದವನ್ನು ಒಂದು ಪಾರಿಭಾಷಿಕವಾದ ಶಬ್ದವಾಗಿ ಬಳಸ್ಕೊಂಬಂದ್ಯಾರೆ. ಆ ಪಾರಿಭಾಷಿಕವಾದ ಶಬ್ದವಾಗಿ ಬಳಸ್ಕೋಬೇಕಾದ್ರೂ ಅದಕ್ಕೊಂದು ಕಾರಣ ಇರುತ್ತೆ. ಸುಮ್ಮನೆ ಯಾವುದೋ ಶಬ್ದವನ್ನು ಯಾವುದೋ ಅರ್ಥದಲ್ಲಿ ಪಾರಿಭಾಷಿಕವಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳೋಲ್ಲ. ಅಲ್ಲಿ ಒಂದು ಹೊಂದಾಣಿಕೆ ಇರಬೇಕದು. ಹಾಗೆ ಬಳಸ್ಕೊಂಬಂದ್ಯಾರೆ. ಭಗ ಅನ್ನೋದಕ್ಕೆ ಶ್ರೀಹಿ ಅಂತ ಅರ್ಥ ಹೇಳೋದುಂಟು, ಮಹಾತ್ಮ್ಯ ಅಂತ ಅರ್ಥ ಹೇಳೋದುಂಟು. ಅದು ಯಾರಲ್ಲಿದೆಯೋ ಅವನು ಭಗವಾನ್ ಅಂತ ಹೇಳೋದುಂಟು. ಶ್ರೀಹಿ ಅಂದರೆ ಸಂಪತ್ತು ಅಂತ, ಮಹಾತ್ಮ್ಯ ಅಂದರೆ ಹಿರಿತನ ಅಂತ, ಇದೆಲ್ಲ ಇರಬೇಕು ಅಂತ. ಅದನ್ನೇ ಇನ್ನೊಂಚೂರು ಬಿಡಿಸಿ ಹೇಳೋದಾದರೆ ಅದನ್ನೇ ಒಂದು ಕಡೆಯಲ್ಲಿ ಜ್ಞಾಪಿಸ್ತಾರೆ. ವಿಷ್ಣು ಪುರಾಣದ ಮಾತು. ಉತ್ಪತ್ತಿಂ ಪ್ರಲಯಂಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸ ವಾಚ್ಯ ಭಗವಾನಿತಿ. ಯಾರನ್ನ ಭಗವಾನನ ಶಬ್ದದಿಂದ ಕರಿಬೇಕು ಅಂತ ಕೇಳಿದರೆ, ಯಾರಿಗೆ ಇಷ್ಟು ಲಕ್ಷಣಗಳಿರುತ್ತೋ ಅಂಥವನನ್ನು ಭಗವಾನ್ ಅಂತ ಕರಿಬೇಕು ಅಂತ. ಎಷ್ಟು ಲಕ್ಷಣಗಳು ಅಂದರೆ, ಉತ್ಪತ್ತಿ, ಜೀವಕೋಟಿಗಳ ಉತ್ಪತ್ತಿ, ಈ ಹುಟ್ಟು ಹೇಗಾಗ್ತಾ ಇದೆ, ಸೃಷ್ಟಿ ಹೇಗೆ ವಿಸ್ತಾರವಾಗ್ತಾ ಇದೆ ಅನ್ನೋ ಮರ್ಮ ಗೊತ್ತಾಗಿರಬೇಕು. ನಿಧನಂಚೈವ ಅಥವಾ ಪ್ರಲಯಂಚೈವ, ಆ ಸೃಷ್ಟಿ ಲಯ ಆಗೋದು ಹೇಗೆ ಲಯವಾಗುತ್ತೆ ಅನ್ನೋ ತತ್ವ ಗೊತ್ತಿರಬೇಕು. ನಮಗೂ ಗೊತ್ತು ಬಿಡಿ, ಸಸ್ಯ ಹೇಗೆ ಹುಟ್ಟುತ್ತೆ, ಬೀಜದಿಂದ ಹುಟ್ಟುತ್ತೆ. ಸಂತತಿ ಹೇಗೆ ಹುಟ್ಟುತ್ತೆ ಅದು ಗೊತ್ತು ಬಿಡಿ. ವಿಸ್ತಾರ ಆಗ್ತಾ ಇರೋದು ನಮಗೂ ಗೊತ್ತು. ಅಂದರೆ ನಾವು ಆಗ್ತಾ ಇರುವ ಯಾವುದೋ ಒಂದು ಕೊನೆಯ ಫಲಿತವನ್ನು ನೋಡ್ತಾ ಇದ್ದೀವಿ. ಅದು ಹಿಂದ್ಗಡೆ ಇರುವಂಥ ವಿಧಿವಿಧಾನ ಏನಿದೆ, ರಹಸ್ಯ ಏನಿದೆ, ಮರ್ಮ ಎಲ್ಲ ನಮಗೆ ಗೊತ್ತಾ ಅಂದರೆ ಏನೂ ಗೊತ್ತಿಲ್ಲ ನಮಗೆ. ಒಂದು ಸಂತತಿ ಹುಟ್ಟಿ ಬರಬೇಕಾದ್ರೆ ವ್ಯವಸ್ಥಿತವಾಗಿ ಉತ್ತಮವಾದ ಆ ಕುಲ ಗೋತ್ರಗಳಿಗೆ ಬೇಕಾಗುವ ಸಂತತಿ ಹುಟ್ಟಬೇಕಾದ್ರೆ ಎಷ್ಟು ವ್ಯವಸ್ಥೆ ಒಳಗಡೆ ಸೇರಿರಬೇಕು, ಏನಿದೆ ಇಲ್ಲಿ ಮರ್ಮ ಅನ್ನೋದೆಲ್ಲ ತಿಳ್ಕೊಂಡು ಇಟ್ಕೋಬೇಕಾದ ಜವಾಬ್ದಾರಿ ಇದೆಯಲ್ಲ. ಆ ನೇರದಲ್ಲಿ ಉತ್ಪತ್ತಿಯ ರಹಸ್ಯ ಗೊತ್ತಿರಬೇಕು ಒಬ್ಬ ಭಗವಾನ್ ಅಂತ ಕರೆಯಲ್ಪಡಬೇಕಾದ ವ್ಯಕ್ತಿಯಲ್ಲಿ. ಹಾಗೆ ಒಂದು ವಸ್ತು ಲಯ ಆಗಬೇಕಾದ್ರೆ ಹೇಗೆ ಲಯ ಆಗುತ್ತೆ, ಅದು ಎಲ್ಲಿಗೆ ಹೋಗಿ ಸೇರುತ್ತೆ, ಆ ಮರ್ಮ ಗೊತ್ತಿರಬೇಕು. ಆಗತಿಂ ಗತಿಂ, ಹಾಗೆ ಬರುವಂಥದ್ದು ಹೊರಟು ಹೋಗುವಂಥದ್ದು, ಇದೆಲ್ಲದರ ಹಿಂದ್ಗಡೆಯಲ್ಲಿ ಏನೇನು ನಡೆಗಳಿದೆ, ಕರ್ಮದ ಯಾವ್ಯಾವ ರೀತಿಯಾದಂಥ ಒಂದು ವಿಶೇಷವಾದ ಹಿನ್ನೆಲೆ ಇರುತ್ತೆ. ಈ ವಿಷಯ ಗೊತ್ತಿರಬೇಕು. ವೇತ್ತಿ ವಿದ್ಯಾಂ ಅವಿದ್ಯಾಂಚ, ವಿದ್ಯೆ ಅಂದ್ರೇನು ಅವಿದ್ಯೆ ಅಂದ್ರೇನು ಅಂತ ಎರಡೂ ಗೊತ್ತಿರಬೇಕು ಅಂತ. ಅಂದರೆ ಯಾವುದು ಸರಿಯಾದ ತಿಳುವಳಿಕೆ, ಯಾವುದು ತಪ್ಪಾದ ಭಾವನೆ, ಇದೆರಡೂ ಗೊತ್ತಿರಬೇಕು. ಅವಿದ್ಯೆಯೂ ಗೊತ್ತಿರಬೇಕಂತೆ.
ಅವಿದ್ಯೆ ಯಾಕೆ ಗೊತ್ತಿರಬೇಕು? ಅವಿದ್ಯೆ ಅಂದರೆ ಅಜ್ಞಾನ ಅಂತ ಅರ್ಥ. ಅಜ್ಞಾನವೂ ಗೊತ್ತಿರಬೇಕು ಅಂದರೆ ಅಜ್ಞಾನ ಎಷ್ಟು ಕಾಲ ಹಾಗಾದ್ರೆ ಸಂಪಾದನೆ ಮಾಡೋದಕ್ಕೆ ಗುರುಕುಲದಲ್ಲಿ ಇರಬೇಕು ಹೇಳಿ? ಅಂದರೆ ಅದನ್ನೇನೋ ದೀರ್ಘಕಾಲ ಅಧ್ಯಯನ ಮಾಡಬೇಕಾಗಿಲ್ಲ. ವಿದ್ಯೆ ಜೊತೆಗೆ ಪಕ್ಕದಲ್ಲೇ ಅಜ್ಞಾನ ಜ್ಞಾನ ಎರಡೂ ಜೊತೆಗೆ ತಿಳಿತಾ ಹೋಗುತ್ತೆ. ಅಜ್ಞಾನವೂ ಬೇಕು ತಿಳುವಳಿಕೆ. ಯಾಕೆ ಅಂತ ಕೇಳಿದ್ರೆ ತಪ್ಪು ಮಾಡದೇ ಇರೋದಕ್ಕೋಸ್ಕರವಾಗಿ. ಇದು ತಪ್ಪು ಚೆನ್ನಾಗಿ ಗೊತ್ತಿದ್ದರೆ ಅದು ಮಾಡದೇ ಇರೋಕ್ಕೆ ಅವಕಾಶ ಆಗುತ್ತೆ. ಚೆನ್ನಾಗಿ ಗೊತ್ತಿಲ್ಲ ಅಂತಂದರೆ ಯಾವಾಗ ಬೇಕಾದ್ರೂ ಆ ತಪ್ಪು ಕಾರ್ಯಕ್ಕೆ ಇಳಿಯೋಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಅವಿದ್ಯೆಯೂ ಗೊತ್ತಿರಬೇಕು, ವಿದ್ಯೆಯೂ ಗೊತ್ತಿರಬೇಕು. ವಿದ್ಯಾ ಅನ್ನೋದಕ್ಕೆ ನಾವಿವತ್ತು ಸ್ಕೂಲು ಕಾಲೇಜುಗಳಲ್ಲಿ ಏನು ಸಂಪಾದನೆ ಮಾಡ್ತೀವೋ ಅದು ಅಂತ ಅಂದ್ಕೋಬಾರ್ದು. ಅದು ವಿದ್ಯೆಯಾಗಿ ಆಗಬಹುದು. ಹೇಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೊಂಡ್ರೆ, ಅದಕ್ಕೆ ಬೇಕಾಗುವಂತಹ ಹಿನ್ನೆಲೆಯನ್ನು ಕೊಟ್ಟು ಯಾವುದರಲ್ಲಿ ಏನು ಯಾವ್ಯಾವ ರೀತಿಯಾದ ಪರಿಷ್ಕಾರಗಳಾಗಬೇಕು ಹಾಗೆ ಮಾಡಿ ಕೊಡೋದಾದರೆ ಅದು ವಿದ್ಯೆ ಆಗೋಲ್ಲ ಅಂತ ಹೇಳೋಕ್ಕೆ ಬರೋಲ್ಲ. ಉದಾಹರಣೆಗೆ ಗಣಿತ ಅಂತಿದೆ, ಹೊರಗಡೆ ಶಾಲಾ ಕಾಲೇಜುಗಳು ಕಲಿತೀವಿ. ನಮ್ಮ ಆರ್ಷ ವಿದ್ಯೆಯಲ್ಲಿ ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ವಿಭಾಗ ಗಣಿತ ಅಂತ. ಆ ಗಣಿತಕ್ಕೆ ಫಲ ಹೇಳಬೇಕಾದ್ರೆ ಗಣಿತವು ಆತ್ಮಸಾಕ್ಷಾತ್ಕಾರವನ್ನು ಮಾಡಿಕೊಡುತ್ತೆ ಅಂತ ಹೇಳ್ತಾ ಇದೆ. ನಮಗೇನಾದ್ರು ಇವತ್ತು ಆತ್ಮಸಾಕ್ಷಾತ್ಕಾರ ಮ್ಯಾಥಮೆಟಿಕ್ಸ್ನಲ್ಲಿ MSc ಮಾಡಿದಾಗ, PhD ಮಾಡಿದಾಗ ಏನಾದ್ರು ಆಗ್ತಾಯಿದೆಯಾ? ಏನೂ ಆಗ್ತಾಯಿಲ್ಲ. ಯಾಕೆ ಅಂದರೆ ಆ ಗಣಿತದ ಹಿನ್ನೆಲೆಯನ್ನು ಪೂರ್ತಿ ಅರ್ಥ ಮಾಡಿಸೋಕೆ ಬೇಕಾಗುವ ವ್ಯವಸ್ಥೆ ನಮ್ಮ ಸಿಲೆಬಸ್ನಲ್ಲಿ ಇಲ್ಲ. ಅದರ ಮರ್ಮಗಳನ್ನು ಹೇಳ್ಕೊಡುವಂತಹ ಅಧ್ಯಾಪಕ ಇಲ್ಲ. ಶೂನ್ಯದಿಂದ ಹೇಗೆ ಒಂದು ಅಂತಾಗುತ್ತೆ, ಒಂದು ಆಮೇಲೆ ಎರಡು ಹೇಗಾಗುತ್ತೆ, ಸೃಷ್ಟಿ ವಿಸ್ತಾರದ ನಡೆ ಏನೋ ಹಾಗೆ ವಿಲಯದ ನಡೆ ಏನೋ ಅದು ನನ್ನ ಮೈನಲ್ಲಿ ಹೇಗೆ ಘಟಿಸ್ತಾ ಇದೆ, ಸಮಗ್ರ ಸೃಷ್ಟಿಯಲ್ಲಿ ಹೇಗೆ ಘಟಿಸ್ತಾ ಇದೆ ಅಂತ ಒಂದು ಸಂಖ್ಯಾ ಅಂತಂದಾಗ ಸಂಖ್ಯೇಯವಾದಂಥ ವಸ್ತುವಿನ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಸಂಖ್ಯೆ ಹೇಗೆ ಸೃಷ್ಟಿಯಲ್ಲಿ ಹಾಸುಹೊಕ್ಕಾಗಿ ಸೇರಿಕೊಂಡಿದೆ ಅನ್ನೋ ಬಗ್ಗೆ ಒಂದು ಪರಿಚಯ ಬೆಳೆದಾಗ ಅದು ವಿದ್ಯೆ ಅಂತಾಗಿ ಆ ಗಣಿತವೂ ಆತ್ಮಸಾಕ್ಷಾತ್ಕಾರಕ್ಕೆ ಪರಿಪೂರ್ಣವಾಗಿ ಸಹಕಾರ ಕೊಡುವಂಥ ವಿದ್ಯೆ ಆಗಿಬಿಡುತ್ತೆ. ಒಂದು ಕಾಲದಲ್ಲಿ ಗಣಿತ ಅನ್ನೋದು ಎಷ್ಟು ಅದ್ಭುತವಾಗಿತ್ತು ಅಂದರೆ ಬರೀ ಸಂಖ್ಯೆಯ ಮೇಲೆ ಆಗುಹೋಗುಗಳನ್ನೆಲ್ಲ ನಿರ್ಣಯ ಮಾಡುವಂಥ ವಿಷಯ ಇತ್ತು. ಏನಾದ್ರು ಒಂದು ಸಂದೇಹ ಇದೆ ಅಂದರೆ ಯಾರನ್ನೋ ಬಲ್ಲಿಗನ ಹತ್ರ ಪ್ರಶ್ನೆ ಕೇಳಿದರೆ ಯಾವುದಾದ್ರು ಒಂದು ಸಂಖ್ಯೆ ಹೇಳಿ, ಇಷ್ಟು ಸಂಖ್ಯೆ ಅವನು 23 ಅಂತ ಹೇಳ್ತಾನೆ ಅಂದರೆ ಅದು ಹಿನ್ನೆಲೆಯಲ್ಲಿ ಆಗುಹೋಗುಗಳ ಬಗ್ಗೆ ಯಥಾವತ್ತಾದ ಒಂದು ತಿಳುವಳಿಕೆ ಕೊಡೋ ಕ್ರಮ ಇತ್ತು. ಇವತ್ತು ಹರಕು ಮುರುಕಾಗಿದೆ, ವಿದೇಶಗಳಲ್ಲೂ ಇದೆ ಅದು, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಆದರೆ ಸಮಗ್ರವಾದ ಒಂದು ನೋಟವನ್ನು ಕೊಡೋದಕ್ಕೆ ಬೇಕಾಗುವಂತೆ ಅದರ ಅಧ್ಯಯನ ಇದೆಯಾ ಅಂದರೆ ಇಲ್ಲ, ಹೊರಟೋಗಿದೆ. ಹೀಗೆ ವಿಷಯವನ್ನು ಮನಸ್ಸಿಗೆ ತಂದ್ಕೋಬೇಕು. ವಿದ್ಯಾ ಅವಿದ್ಯಾ ಅನ್ನುವಾಗ ಇಲ್ಲಿ ತುಂಬ ಪ್ರಧಾನವಾಗಿ ಯಾವುದು ನಮ್ಮನ್ನು ಭಗವಂತನ ಬಳಿಗೆ ಕರ್ಕೊಂಡು ಹೋಗಿ ತಲುಪಿಸುತ್ತೋ ಅದು ವಿದ್ಯೆ, ಯಾವುದು ನಮ್ಮನ್ನು ಭಗವಂತನಿಂದ ದೂರ ಕರ್ಕೊಂಡು ಹೊರಟೋಗುತ್ತೋ ಅದು ಅವಿದ್ಯೆ ಅಂತ ಅರ್ಥ. ಅಹಂಕಾರ ಅಭಿಮಾನವನ್ನು ಬೆಳೆಸುತ್ತೆ ಒಂದು ವಿದ್ಯೆ ಅಂದರೆ ಅದು ಅವಿದ್ಯೆನೇ. ಅದರಿಂದ ಲೌಕಿಕವಾದ ಲಾಭ ಎಷ್ಟು ಬೇಕಾದ್ರೂ ಇರ್ಬೋದು, ಅದು ತುಂಬ ಮುಖ್ಯವಾದ ಲಾಭ ಒಂದಾಗಲ್ಲ. ಈ ಅಹಂಕಾರ ನಾನು ಯಾರು ಅನ್ನೋದನ್ನೇ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಬಿಟ್ಕೊಡಲ್ಲ, ನನ್ನ ಬಗ್ಗೆ ತಪ್ಪು ಅಭಿಪ್ರಾಯವನ್ನೇ ಅದು ನಿರಂತರವಾಗಿ ಕೊಡುತ್ತೆ. ಹಾಗಾದಾಗ ತಾನು ಯಾರು, ತನ್ನ ಸ್ಥಿತಿಗತಿಗಳೇನು, ಏನಾಗಬೇಕಾದವನು ತಾನು ಅನ್ನೋ ಬಗ್ಗೆ ಎಲ್ಲಿ ತಿಳುವಳಿಕೆ ಹುಟ್ಟುತ್ತೆ. ಇದು ಅದರಿಂದ ವಿದ್ಯಾ ಅಂತಂದಾಗ ಪಕ್ಕದಲ್ಲಿ ಅದು ವಿನಯ ಸಂಪತ್ತಿನಿಂದ ತುಂಬಿದಾಗ ಮಾತ್ರ ಆ ವಿದ್ಯೆ ಅಂತಾಗುತ್ತೆ. ವಿನಯ ಅಂದರೆ ಏನು ಅಂದರೆ ನನಗಿಂತ ತುಂಬ ದೊಡ್ಡದೊಂದಿದೆ, ಅಲ್ಲಿ ಹೋಗಿ ನಾನು ಸೇರ್ಕೋಬೇಕಾಗಿದೆ, ಅದಕ್ಕಾಗಿ ಇದು ನನಗೆ ಬೇಕಾಗಿದೆ, ಆ ಅಷ್ಟು ದೊಡ್ಡ ವಿಷಯ ಇದೆಯಲ್ಲ ಅದ್ರ ಮುಂದೆ ನಾನು ಯಾರಪ್ಪ, ಅಷ್ಟು ಚಿಕ್ಕವನು ನಾನು ಅನ್ನೋ ರೀತಿಯಾದಂಥ ಒಂದು ಬುದ್ಧಿ ಬೆಳೆದಿದ್ದರೆ ಅದಕ್ಕೆ ವಿನಯ ಎಂಬುದಾಗಿ ಕರೀತಾರೆ. ಹಾಗೆ ವಿನಯ ಸಂಪತ್ತು ತುಂಬುವಂತೆ ಆದರೆ ವಿದ್ಯೆ ನಿಜವಾದ ವಿದ್ಯೆ ಆಗುತ್ತೆ. ಅದರಿಂದ ಯಾರೋ ಒಬ್ಬ ವಿದ್ಯಾವಂತ ಅಂತಂದರೆ ವಿನಯ ಸಂಪತ್ತು ತುಂಬಿದೆ ಅಂತಾದರೆ ಅವನು ವಿದ್ಯಾವಂತ ಅಂತ. ಇಲ್ಲ ಅಂದರೆ ಸರ್ಟಿಫಿಕೇಟ್ ಎಷ್ಟು ಬೇಕಾದ್ರೂ ಇರ್ಬೋದು, ಜನಮೆಚ್ಚುಗೆ ಎಷ್ಟು ಬೇಕಾದ್ರೂ ಇರ್ಬೋದು, ಪ್ರಶಸ್ತಿ ಎಷ್ಟು ಬೇಕಾದ್ರೂ ಇರ್ಬೋದು. ಒಂದು ಮಾತಿನಲ್ಲಿ ಹೇಳಿದಾದರೆ ಅವಿದ್ಯಾವಂತರು ಹೆಚ್ಚು ವಿದ್ಯೆಯನ್ನು ತುಂಬಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಒಂದೆರಡಲ್ಲ, 10 ಥರದ್ದು. ಪ್ರತಿಯೊಂದು ಸಂಗ್ರಹ ಮಾಡಿದಾಗ ಒಂದೊಂದು ಅಭಿಮಾನ ಬಂತು, ನಂಗೆ ಅದು ಗೊತ್ತು, ಇದು ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂತ ಹೇಳೋದುಂಟಲ್ವ ದಾಸರ ಮಾತಿನಲ್ಲಿ, ನನಗಿದು ಗೊತ್ತು ಅಂತಂದರೆ ಅವನಿಗೇನೂ ಗೊತ್ತಿಲ್ಲ ಅಂತ ತಗೋಬೇಕು ಅಂತ. ಯಾಕೆಂದರೆ ಅಷ್ಟು ಗಹನವಾಗಿದೆ ವಿದ್ಯೆ ಅಂತ ಈ ಚಿಂತನೆ ಹೋಗ್ಬಿಟ್ಟಿದೆ ನಮಗೆ. ಅದರಿಂದ ನಿಜವಾದ ವಿದ್ಯೆಯನ್ನು, ಅದೇ ರೀತಿಯ ವಿದ್ಯೆಯನ್ನು ಇವಿಷ್ಟನ್ನು ತಿಳ್ಕೊಳ್ಬೇಕು. ಸವಾಚ್ಯ ಭಗವಾನ್ ಇತಿ, ಅಂಥವನನ್ನು ಭಗವಾನ್ ಎಂಬುದಾಗಿ ಕರಿಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಸ್ತುತದಲ್ಲಿ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗುತ್ತೆ ಅಂತ ಪ್ರಶ್ನೆ. ಎಲ್ಲರೂ ಲೋಕದಲ್ಲಿ ಯಾವುದನ್ನಾರು ಒಂದು ತಿಳಿದ್ರೆ ಎಲ್ಲವನ್ನೂ ತಿಳಿದ ಹಾಗೆ ಆಗುತ್ತಾ?
ಎಲ್ಲರೂ ಆಗುತ್ತೆ ಹೇಳಿ. ನಾನು ಸ್ಕೂಲ್ನಲ್ಲಿ ಕೆಮಿಸ್ಟ್ರಿ ಓದ್ತಾ ಇದ್ದೀನಿ, ಫಿಸಿಕ್ಸ್ ಗೊತ್ತಾಗುತ್ತೆ ಬಿಡಿ. ಇಲ್ಲ ಫಿಸಿಕ್ಸ್ ಓದ್ತಾ ಇದ್ದೀನಿ, ಬಾಟ್ನಿ ಅದು ಗೊತ್ತಾಗುತ್ತೆ ಬಿಡಿ. ಎಲ್ಲಾದರೂ ಉಂಟಾ ಲೋಕದಲ್ಲಿ? ಇಲ್ಲ ಇಂಗ್ಲೀಷ್ ಕಲಿತಾ ಇದ್ದೀನಿ ಬಿಡಿ, ಸಂಸ್ಕೃತನೂ ಬರುತ್ತೆ. ಸಂಸ್ಕೃತ ಕಲಿತಾ ಇದ್ದೀನಿ, ಜರ್ಮನಿ ಅದು ಬರುತ್ತೆ, ಜರ್ಮನ್ ಲ್ಯಾಂಗ್ವೇಜ್ ಬರುತ್ತೆ ಬಿಡಿ. ಹಾಗೆ ಏನಾದ್ರು ಉಂಟಾ ಲೋಕದಲ್ಲಿ? ಇಲ್ಲ. ಏನೋ ಪ್ರಶ್ನೆ ಸ್ವಲ್ಪ ವಿಚಿತ್ರವಾಗಿದೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುತ್ತದೆ ಅಂತ. ಅವತ್ತಿನ ಕಾಲದಲ್ಲಿ ಹೀಗೆ ಮಾತನಾಡುವ ಸರಣಿ ಇತ್ತು ಒಂದು ಕಾಲದಲ್ಲಿ. ಯಾಕೆಂದರೆ ಎಲ್ಲರ ಜೀವನವು ಗುರಿಯೂ ಒಂದೇ, ಅದಕ್ಕಾಗಿ ಎಲ್ಲರೂ ಪ್ರಯತ್ನ ಪಡ್ತಾಯಿದ್ರು. ಹಾಗಾಗಿ ಎಷ್ಟೆಷ್ಟೋ ಭಾಷೆಗಳು ನಿತ್ಯ ಜೀವನದಲ್ಲಿ ಬಳಕೆಗೆ ಬಂದುಬಿಡ್ತಾಯಿತ್ತು. ಹಾಗೆ ಈಗ ಶೌನಕನಿಗೆ ಒಂದಷ್ಟು ವಿಷಯ ಗೊತ್ತಾಗಿದೆ. ಯಾವುದೋ ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತೆ ಅಂತ ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇದ್ದಾರೆ. ಅದು ಯಾವುದೋ ಒಂದನ್ನು ಅಂದರೆ ಯಾವುದು ಅನ್ನೋದನ್ನು ಕೇಳಿದರೆ ನಮ್ಮ ದೊಡ್ಡವ್ರು ಹೇಳ್ತಾರೆ, ಕಾಲ ಬಂದಾಗ ನೀನು ಯಾರ ಹತ್ರ ತಿಳ್ಕೊಬೇಕೋ ಹಾಗೆ ತಿಳ್ಕೊಬೇಕು ಅಂತ ಅಷ್ಟೇ ಹೇಳ್ತಾರೆ. ಹೀಗಂದಾಗ ನಾವು ಏನು ಮಾಡಬೇಕು? ಯಾರ ಹತ್ರ ತಿಳ್ಕೊಬೇಕು ಅಂತ ಪ್ರಶ್ನೆ ಕೇಳಬೇಕು. ಇಂಥವ್ರ ಹತ್ರ ಹೋಗು ಅಂದಾಗ ಅವ್ರ ಹತ್ರ ಹೋಗಿ ಏನಂತ ಕೇಳಬೇಕು? ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತಾಗುತ್ತೋ ಅದನ್ನು ತಿಳಿಸ್ಕೊಡಿ. ಹೀಗೆಲ್ಲ ಮಾತನ್ನು ಕೇಳಿದ್ದೀನಿ ನಾನು, ನಂಗೆ ಗೊತ್ತಿಲ್ಲ, ದಯವಿಟ್ಟು ತಿಳಿಸಿ ಅಂತ ಹೇಳಬೇಕು. ಇಲ್ಲಾಂದರೆ ಇಂಥದ್ದನ್ನು ತಿಳಿಸಿ ಅಂದರೆ ಅಂಥದ್ದು ಗೊತ್ತಾಗಿರ್ಬೇಕು ಇವನಿಗೆ. ಅಂಥದ್ದು ಗೊತ್ತಾದ್ಮೇಲೆ ನಿಮಗೆ ಗೊತ್ತಿದೆಯಲ್ಲಪ್ಪ ನಾನೇನು ಹೇಳಬೇಕು ಅಂತ ಅವ್ನ ಮನೆಗೆ ಕಳಿಸ್ಬೇಕಾಗತ್ತೆ ವಾಪಸ್ಸು. ಹಾಗೆ ಹೇಳೋ ಹಾಗಿಲ್ಲ. ಆದ್ದರಿಂದ ಯಾವ ಭಾಷೆಯಲ್ಲಿ ಹೇಳಬೇಕು? ಸರ್ವನಾಮವನ್ನೇ ಬಳಸಬೇಕು, ಬೇರೆ ಇಲ್ಲ. ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿದಂತೆ ಆಗುತ್ತದೆಯೋ ಅಂಥದ್ದನ್ನು ಒಂದು ಅಂತ. ಅದಕ್ಕೆ ಎತ್ತಚ್ಛಬ್ದದಿಂದ ಹೇಳೋದು ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಎತ್ತಚ್ಛಬ್ದ ಅಂದರೆ ಯಾವುದೋ ಅದು ಅಂತ. ಯಾವುದೋ ಅದು ಅಂತ ಯಾಕ್ರಿ ಹೇಳ್ತೀರಿ? ಡೈರೆಕ್ಟಾಗಿ ಹೇಳ್ರಿ ಅಂದರೆ, ಡೈರೆಕ್ಟಾಗಿ ಹೇಳ್ಬೇಕಾದ್ರೆ ನನಗೆ ಗೊತ್ತಿರಬೇಕಾದ ವಿಚಾರ. ಗೊತ್ತಿಲ್ಲ ಇದ್ದಾಗ ಏನು ಮಾಡಬೇಕು? ನಾನು ಪ್ರಾಮಾಣಿಕವಾಗಿ ಮಾತಾಡಬೇಕೋ ಬೇಡವೋ? ಸುಳ್ಳು ಹೇಳಬೇಕಾ? ಹೇಳೋದು ಹೀಗೇನೆ ಅಂತ ಆ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅಂತ ತಗೋಬೇಕು. ಜೊತೆಗೆ ಹಾಗೆ ಭಾಷೆಕಾರರು ಈ ಬಗ್ಗೆ ಎಲ್ಲ ಬೆಳಕು ಚೆಲ್ತಾರೆ. ಲೋಕದಲ್ಲಿ ಈ ಥರದ ಚಿಂತನೆಗೆ ಬೇಕಾದ ವಿಷಯಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ನೂರಾರು ಚಿನ್ನದ ಆಭರಣಗಳಿದೆ ಅಂತಂದರೆ ಅದನ್ನೆಲ್ಲ ದೊಡ್ಡವರು ಮಾತಾಡುವಾಗ ಹೇಳ್ತಾರೆ, ಇದು ಚಿನ್ನ ಬಿಡೋದು, ಚಿನ್ನ ಬಿಡು ಅಂತ. ಅಂದರೆ ಚಿನ್ನದ ಆಭರಣ, ಚಿನ್ನವೇ ನಾನಾ ರೂಪವನ್ನು ಧರಿಸಿದೆ ಅಷ್ಟೇ, ಮೂಲ ವಸ್ತು ಯಾವುದು? ಬರೀ ಚಿನ್ನ ಅಂತ ಈ ಮಾತು ಕಿವಿಗೆ ಬೀಳುತ್ತೆ. ಹಾಗೆ ನಾನಾ ಥರದ ಮಣ್ಣಿನ ಪಾತ್ರೆಗಳನ್ನು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಒಂದು ತಟ್ಟೆ ಇದೆ, ಅದೇ ರೀತಿಯಲ್ಲಿ ಒಂದು ಹೂಜ, ಆ ರೀತಿಯಾದ ಪದಾರ್ಥ ಇದೆ, ಒಂದು ಮಡಕೆ ಇದೆ. ಇದೇ ರೀತಿಯಲ್ಲಿ ಇನ್ನೂ ನಾನಾ ರೀತಿಯಾದ ಆಕಾರಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ಅಂದರೆ ಸಾರಾಸಗಟಾಗಿ ಮಾತಾಡಬೇಕಾದ್ರೆ ಅದೆಲ್ಲ ಮಣ್ಣು ಬಿಡು, ಅದೆಲ್ಲ ಮಣ್ಣು ಬಿಡು ಅಂದರೆ ಏನರ್ಥ? ಮಣ್ಣಿನಿಂದ ಆದ ನಾನಾ ವಿಕಾರಗಳು ಅಂದರೆ ನಾನಾ ಹೊಸ ರೂಪಗಳು ಅಂತ. ಇಂಥ ಮಾತು ಚಾಲ್ತಿಗೆ ಬಂದಿದ್ದಾಗ ಒಂದು ಐಡಿಯಾ, ಒಂದು ಅಭಿಪ್ರಾಯ ಮನಸ್ಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಏನಪ್ಪ ಅಂದರೆ, ನಾನಾ ಆಕಾರಗಳು ಕಂಡರೂ ಮೂಲ ವಸ್ತು ಒಂದೇ ಆಗಿರುತ್ತೆ, ಹೀಗೊಂದು ಉಂಟು ಸೃಷ್ಟಿನಲ್ಲಿ ಅಂತ ಗೊತ್ತಾಗುತ್ತೆ. ಆಗ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನಪ್ಪ ಅಂದರೆ, ಇಷ್ಟೆಲ್ಲ ವಿಸ್ತಾರವಾದ ಜಗತ್ತಿದೆಯಲ್ಲ, ಈ ವಿಸ್ತಾರವಾದ ಜಗತ್ತು ನಾನಾ ರೂಪಗಳಿಂದ ಕೂಡಿದೆ ಅಂದರೆ ಇದು ಯಾವ ಮೂಲ ವಸ್ತುವಿನಿಂದ ಬಂದದ್ದಾಗಿದೆ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳೋಕೆ ಅವಕಾಶ ಇದೆ. ಹಾಗೆ ಪ್ರಶ್ನೆ ಹುಟ್ಕೊಂಡು ಈ ರೀತಿಯಲ್ಲಿ ಕೇಳ್ತಾ ಇದ್ದಾನೆ ಎಂಬುದಾಗಿಯೂ ತೋಳಕ್ಕೆ ಬರುತ್ತೆ. ಇನ್ನು ಹಿಂದಿನ ಪಾಠದಲ್ಲಿ ಸ್ವಲ್ಪ ನೆನಪಿಸ್ಕೊಂಡಿದ್ದೀನಿ, ಸ್ವಲ್ಪ ಮುಂದುವರೆದು ಮಾತನಾಡ್ತಾ ಇದ್ದೀನಿ ಅದೇ ವಿಷಯವನ್ನು. ಇಲ್ಲಿ ಪ್ರಸ್ತುತ ಈ ಪರಂಪರೆಯನ್ನು ಹೇಳಬೇಕಾದ್ರೆ ಬ್ರಹ್ಮ ಮೂಲವಾಗಿ ಹೇಳಿದರು, ಅವನಿಂದ ಮುಂದಕ್ಕೆ ಬೆಳೀತು ಅಂತ. ಬ್ರಹ್ಮನನ್ನೇ ಯಾಕೆ ಮೂಲವಾಗಿ ತಗೊಂಡ್ರು ಅಂತ ಕೇಳಿದ್ರೆ, ಭಾರತೀಯವಾದ ಎಲ್ಲ ವಿದ್ಯೆಗಳನ್ನು ಗುರುತಿಸಿ ಹೇಳುವಾಗ ಶಾಸ್ತ್ರಯೋನಿಯಾದ ಭಗವಂತನಿಂದ ಹುಟ್ಟಿ ಬೆಳೆದವುಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತನೆಂಬ ಜ್ಞಾನಸಾಗರದಿಂದ ಹರಿದು ಬರ್ತಾ ಇರುವಂಥ ಒಂದು ಸ್ರೋತಸ್ಸು, ಅದೇ ಒಂದು ಚಿಕ್ಕ ನದಿಯಾಗಿ ಹರಿದು ಬರ್ತಾ ಇದೆ ಅನ್ನೋ ತರಹ ನೋಡಿದ್ರು ಅವರು. ಬರೀ ಹೇಳಿದ್ದಲ್ಲ, ನೋಡಿದ ಸತ್ಯವನ್ನು ಬಿಡಿಸಿ ಮಾತನಾಡೋದು. ಅಂದರೆ ಎಲ್ಲ ವಿದ್ಯೆಗಳ ಮೂಲ ಸ್ರೋತಸ್ಸು ಭಗವಂತ. ಆ ಭಗವಂತನಿಂದ ಒಂದೊಂದು ರೀತಿಯಲ್ಲಿ ಒಂದೊಂದು ವಿದ್ಯೆ ವಿಸ್ತಾರವನ್ನು ಹೊಂದಿದೆ ಎಂಬುದಾಗಿ ಅವರು ಭಾವಿಸ್ತಾ ಇದ್ದಾರೆ. ಅದನ್ನು ಜ್ಞಾಪಿಸೋದಕ್ಕೆ ಬೇಕಾಗುವಂತೆ
ಭಾರತೀಯವಾದ ಯಾವ ವಿದ್ಯೆ ಒಳಗಡೆ ಪ್ರವೇಶ ಮಾಡಿದ್ರೂ ಬ್ರಹ್ಮ ಮೊಟ್ಟ ಮೊದಲಿಗೆ ಹೇಳ್ದ ಇಂಥವರಿಗೆ. ಅವ್ರು ಇಂಥವ್ರಿಗೆ ಹೇಳಿದರು, ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಪ್ರಜಾಪತಿಂ ಅಜಿಗ್ರಹತು ಸೋಶ್ವಿನವು ಸಹಸ್ರಾಕ್ಷಂ. ಆಯುರ್ವೇದ ವಿದ್ಯೆ ಹೇಗೆ ವಿಸ್ತಾರ ಆಯಿತು ಅಂತ ಕೇಳಿದ್ರೆ, ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ, ಬ್ರಹ್ಮ ಸ್ಮರಣೆ ಮಾಡಿಕೊಂಡಂತೆ ಆಯುಷ್ಯವನ್ನು ಕೊಡುವಂಥ ಆಯುರ್ವೇದ ವಿದ್ಯೆಯನ್ನು ಪ್ರಜಾಪತಿಗೆ ಅನುಗ್ರಹ ಮಾಡಿದಂತೆ. ಆ ಪ್ರಜಾಪತಿಯು ಅಶ್ವಿನಿ ದೇವತೆಗಳಿಗೆ ಅನುಗ್ರಹ ಮಾಡಿದಂತೆ. ಆ ಅಶ್ವಿನಿ ದೇವತೆಗಳು ಸಹಸ್ರಾಕ್ಷನಿಗೆ ಇಂದ್ರನಿಗೆ ಅನುಗ್ರಹ ಮಾಡಿದ್ರು. ಹೀಗೆ ಒಂದು ಪರಂಪರೆ ಹೇಳ್ತಾರೆ. ಯೋಗಶಾಸ್ತ್ರದ ಗ್ರಂಥಗಳನ್ನು ಕೇಳಿದರೆ ಪಾರ್ವತಿ ಪ್ರಶ್ನೆ ಮಾಡಿದ್ಲು ಪರಶಿವನನ್ನು. ಪರಶಿವ ಪಾರ್ವತಿ ಹೇಳ್ದ, ಆ ಪಾರ್ವತಿ ಅನಂತರದಲ್ಲಿ ಇಂಥ ಮಹರ್ಷಿಗಳಿಗೆ ಹೇಳಿದರು, ಆ ಮಹರ್ಷಿಗಳು ಹೀಗೆ ಹೇಳಿದರು ಅಂತ ಒಂದು ಪರಂಪರೆ ಹೇಳ್ತಾರೆ. ಇದು ಯಾವುದಕ್ಕೋಸ್ಕರ ಹೀಗೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಮೂಲತಃ ವಿದ್ಯೆ ಎಲ್ಲಿಂದ ಬಂದಿದೆ ಅನ್ನೋ ಸ್ಮರಣೆ ಎಲ್ಲರಿಗೂ ಬರಬೇಕು. ವಿದ್ಯೆ ಅನ್ನೋದು ಯಾರೋ ಒಬ್ಬ ಕೊಟ್ಟಿದ್ದಲ್ಲ. ಆ ಯಾರೋ ಒಬ್ಬ ಕೊಟ್ಟಿದ್ದಾನೆ ಅಂತಂದರೂ ಅವನ ಹಿಂದ್ಗಡೆಗೆ ತತ್ವವೇ ಕೊಟ್ಟಿದೆ. ಅದು ವಿದ್ಯೆಯ ಮೂಲ ಒಳಗಡೆಗಿದೆ, ಅದು ಸ್ರೋತರೂಪವಾಗಿ ಹರಿದು ಬರಬೇಕಾಗಿದೆ. ನಮ್ಮಲ್ಲೇ ಆ ವಿದ್ಯೆ ತುಂಬಿದೆ ಅನ್ನೋ ರೀತಿಯಾದಂಥ ಒಂದು ಪ್ರಜ್ಞೆ ಬರೋದಕ್ಕೋಸ್ಕರವಾಗಿ ಆ ಥರದ ಮಾತುಗಳನ್ನು ಆಡ್ಕೋತಾ ಬಂದಿದ್ದಾರೆ. ವಾಕ್ಕು ವಿಕಾಸ ಆಗುವ ಕ್ರಮವನ್ನೇ ಕುರಿತು ಹೇಳುವಾಗ, ಪರಾಚ್ ವಾಕ್ ಮೂಲಚಕ್ರಸ್ಥ ಪಶ್ಯಂತಿ ನಾಭಿಗೋಚರ ಹೃದ್ಗತ ಮಧ್ಯಮಾಜ್ಞೆಯ ವೈಖರಿ ಕಂಠದೇಶದ, ಹೀಗೆ ಮಾತಾಡ್ತಾರೆ. ವಾಕ್ಕು ಹೇಗೆ ವಿಸ್ತಾರ ಆಯಿತು ಅಂತ ಕೇಳಿದ್ರೆ, ಆ ಧ್ವನಿ ವಿಜ್ಞಾನವನ್ನು ಕುರಿತು ಮಾತನಾಡುವಾಗ ಪರಾವಾಕ್ ಅಂತ ಒಂದಿದೆಯಪ್ಪ, ಅದು ಮೂಲಚಕ್ರಸ್ಥ, ಮೂಲಾಧಾರ ಚಕ್ರದಲ್ಲಿ ಅದು ಸಹಜವಾಗಿ ತಾನಾಗಿ ಮಳುತ್ತಾ ಇರುವಂತಹದ್ದು ಅನಾಹತನಾದ. ಪಶ್ಯಂತಿ ನಾಭಿಗೋಚರ ಅನಂತರದಲ್ಲಿ ಅದು ಪಶ್ಯಂತಿ ಅನ್ನೋ ರೀತಿಯ ಹೆಸರು ಪಡೆದು ನಾಭಿಸ್ಥಾನದಲ್ಲಿ ಬೆಳಗೋಕ್ಕೆ ಶುರುವಾಯಿತು. ಪಶ್ಯಂತಿ ನಾಭಿಗೋಚರ. ಮಧ್ಯಮ ಅನಂತರದಲ್ಲಿ ಮಧ್ಯಮ ಎಂಬ ಹೆಸರನ್ನು ಪಡೀತು. ಅನಂತರದಲ್ಲಿ ಕಂಠದೇಶಗ ಹೃದಯ ಸ್ಥಾನದಲ್ಲಿ ಮಧ್ಯಮ ಎಂಬ ಹೆಸರನ್ನು ಪಡೀತು. ಅನಂತರದಲ್ಲಿ ಕಂಠಕ್ಕೆ ಬರುವಾಗ ವೈಖರಿ ಎಂಬುದಾಗಾಯಿತು ಅಂತ. ಅಂದರೆ ಒಂದು ಧ್ವನಿ ಹೊರಡಬೇಕಾದ್ರೆ ಇಷ್ಟು ಹಿನ್ನೆಲೆ ಇದೆ ಅಂತ ಹೇಳ್ತಾರೆ. ನಮಗೇನು ಅನಿಸುತ್ತೆ ಇವತ್ತು, ಧ್ವನಿ ಹೊರಡಬೇಕಾದ್ರೆ ನಮಗೆ ಧ್ವನಿ ಪೆಟ್ಟಿಗೆ ಸರಿಯಾಗಿರಬೇಕು, ಸ್ವಲ್ಪ ಉಸಿರಾಟ ಆಡ್ತಾ ಇರಬೇಕು, ಆಸಾಮಿ ಬದುಕಿರಬೇಕು. ಇಷ್ಟು ಗೊತ್ತಾಗುತ್ತಲ್ವ. ಯಾಕೆಂದರೆ ಗಾಳಿ ಧ್ವನಿ ಪೆಟ್ಟಿಗೆ ಮೂಲಕ ಹೊರಗಡೆ ಬಂದಾಗ ಧ್ವನಿ ಆಗುತ್ತೆ ಅಂತ ಇಷ್ಟು ನಮಗೆ ನಮ್ಮ ಸೈನ್ಸ್ನಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ. ಅದನ್ನು ಯಾರೋ ಒಬ್ಬ ಮಾತಾಡ್ತಾ ಇದ್ದಾನೆ ಅಂದರೆ ಆಸಾಮಿ ಬದುಕಿದ್ದಾನೆ, ಉಸಿರಾಡ್ತಾ ಇದ್ದಾನೆ. ಎರಡನೇದು ಅವನಿಗೆ ಧ್ವನಿ ಪೆಟ್ಟಿಗೆ ಇದೆ. ಇದೆರಡಿದ್ದರೆ ಅವನಲ್ಲಿ ಧ್ವನಿ ಬರುತ್ತೆ ಅಂತ ಇಷ್ಟು ತಿಳುವಳಿಕೆ ಬರುತ್ತೆ. ಆದರೆ ಇದಿಷ್ಟೇ ತಿಳುವಳಿಕೆ ಅಲ್ಲ, ಇದಿಷ್ಟು ಸತ್ಯ ಅಲ್ಲ ಅಂತಲ್ಲ, ಇದು ಸತ್ಯವೇ. ಆದರೆ ಇದು ಹಿಂದುಗಡೆಗೆ ಎಷ್ಟು ಆಳವಾದ ವಿಷಯಗಳಿದೆ, ನಾದದ ಉತ್ಪತ್ತಿ ಹೇಗಾಗ್ತಾಯಿದೆ, ಎಲ್ಲ ಆಗ್ತಾಯಿದೆ, ಇದೆಲ್ಲವನ್ನೂ ಆಲೋಚನೆ ಮಾಡಿದಾಗ ಏನನ್ಸುತ್ತೆ ಅಂತ ಕೇಳಿದ್ರೆ, ಆ ಪರಬ್ರಹ್ಮನಿಂದಲೇ ಆ ನಾದ ಸಹ ಹುಟ್ಟಿ ಬರ್ತಾಯಿದೆ. ಆ ನಾದವೇ ಮುಂದಕ್ಕೆ ಸ್ವರ ಅಕ್ಷರ ರೂಪವಾಗಿ ಭಾಷೆಯಾಗಿ ವ್ಯಕ್ತವಾಗ್ತಾ ಇರೋದು. ಅದನ್ನ ಭಾಷೆಯ ಮೂಲ ಎಲ್ಲಿದೆ ಅಂತ ಕೇಳಿದರೆ ಮೂಲತಃ ಆ ಪರಬ್ರಹ್ಮನಲ್ಲಿದೆ. ಪ್ರಣವವೇ ಹೀಗೆಲ್ಲ ಆಗಿ ಬೆಳಗ್ತಾ ಇದೆ ಎಂಬುದನ್ನು ಕಂಡಿದ್ದಾರೆ. ಅನಾಹತನಾದ ಪ್ರಣವ ಅದು ಹೀಗೆ ನಾನಾ ರೀತಿಯಾಗಿ ವಿಸ್ತಾರವನ್ನು ಹೊಂದ್ತಾ ಇದೆ ಅಂತ ಈ ತತ್ವವನ್ನು ಹೇಳೋದಕ್ಕೋಸ್ಕರವಾಗಿ ಈ ಭಾಗವನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅನಂತರ ಇನ್ನೊಂದು ಇಲ್ಲಿ ಧ್ವನಿತವಾಗುವ ಅರ್ಥ ಏನಪ್ಪ ಅಂದರೆ, ಇಲ್ಲೆಲ್ಲ ಇವ್ರು ಹೇಳಿದರು, ಆಮೇಲೆ ಇವ್ರು ಕೇಳಿದರು, ಎಲ್ಲೂ ಪುಸ್ತಕ ಓದಿದ್ರು ಅಂತ ವಿಷಯವೇ ಬರೋದು. ಲೈಬ್ರರಿಗೆ ಹೋದರು, 10 ವರ್ಷ ಹಗಲು ರಾತ್ರಿ ಸ್ಟಡಿ ಮಾಡಿದ್ರು, ಸಿಕ್ಕಾಪಟ್ಟೆ ನಾಲೆಡ್ಜ್ ಅವ್ರಿಗೆ. ಒಂದೇ ಒಂದು ಕಡೆ ಹೇಳಲ್ಲ ನೋಡಿ ಪೂರ್ತಿ. ಏನಿದೆ ಇದು ಹಿಂದ್ಗಡೆಗೆ ಅಂದರೆ, ಈ ವಿದ್ಯೆಯನ್ನು ಆರ್ಷ ವಿದ್ಯೆಯನ್ನು ಪುಸ್ತಕ ಓದಿ ಪಡೆಯೋಕ್ಕಾಗಲ್ಲ ಅನ್ನೋದೇ ತೀರ್ಮಾನ. ಯಾತಕ್ಕೆ ಅಂತ ಕೇಳಿದ್ರೆ, ಎಷ್ಟೆಷ್ಟೋ ವಿಷಯಗಳು ಅಕ್ಷರದಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ, ಭಾಷೆಯಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ. ಈ ಉದಾಹರಣೆಗೆ ಒಂದು ಭಾವ ಇದೆ ಅಂತ ಇಟ್ಕೊಳ್ಳಿ, ಒಂದು ಶೃಂಗಾರ ಇದೆ, ಶಾಂತ ಭಾವ ಇದೆ, ಒಂದು ವೀರ ಭಾವ ಇದೆ. ಇದನ್ನು ನಾವು ಎಲ್ಲವನ್ನೂ ನಮ್ಮ ಪದದಲ್ಲೇ ವ್ಯಕ್ತಪಡಿಸೋಕ್ಕಾಗತ್ತಾ ಅಂದರೆ ಆಗಲ್ಲ. ಆ ಪದಕ್ಕೆ ಯಾವುದೋ ಒಂದು ಧ್ವನಿ ಕೊಟ್ಟಾಗ ವ್ಯಕ್ತವಾಗುತ್ತೆ. ಒಬ್ಬರಿಗೆ ಏನೋ ತುಂಬ ಉತ್ಸಾಹ ಬಂದಿದೆ ಅಂದರೆ ಅವರು ಅಪಾರವಾದ ಉತ್ಸಾಹದಿಂದ ಎದ್ದು ನಿಂತರು, ಹೀಗೆ ಕೂಗಿದ್ರೆ ಅವ್ರಿಗೇನೋ ಉತ್ಸಾಹ ಬಂದಿದೆ ಅಂತ ಅನಿಸುತ್ತೆ ನಮಗೆ ಅಂತ. ಅದೇ ಅವರು ಓದ್ತೀನಿ ಗೊತ್ತಾಯ್ತಲ್ಲ, ತುಂಬ ಉತ್ಸಾಹದಿಂದ ಎದ್ದು ನಿಂತರು ಅಂದರೆ ಇವನು ಮಲಗ್ತಾನೆ ಕೇಳಿ ನಿಲ್ಲಲ್ಲ ಅವನು. ಆ ಧ್ವನಿನಲ್ಲಿ ಆ ಉತ್ಸಾಹವನ್ನು ವ್ಯಕ್ತಪಡಿಸೋಕೆ ಬೇಕಾಗುವ ವಿಷಯ ಇದೆ. ಕೇವಲ ಅಕ್ಷರದಲ್ಲಿ ಭಾಷೆನಲ್ಲಿ ಅದಿದೆಯಾ? ಇಲ್ಲ. ಅದರಿಂದ ಭಾಷೆಯನ್ನು ಒಂದು ದೃಷ್ಟಿಯಿಂದ ಅದು
ಅಂಶತಃ ವಿಷಯವನ್ನು ವ್ಯಕ್ತಪಡಿಸೋದಕ್ಕೆ ಬೇಕಾದ ಸಾಧನವೇ ಹೊರತು ಅದ್ರ ಹಿಂದ್ಗಡೆ ಇರುವಂಥ ಧ್ವನಿಗೆ ಮೂಲತಃ ಚೈತನ್ಯ ಇರೋದು. ಅದನ್ನು ವಿಸ್ತಾರವಾಗಿ ನಮ್ಮ ವ್ಯಾಕರಣಶಾಸ್ತ್ರ ಮತ್ತು ಅಲಂಕಾರ ಶಾಸ್ತ್ರ ನಾನಾ ರೀತಿಯಲ್ಲಿ ಹೇಳಿದೆ. ಭಾಷೆಗೆ ಜೀವ ಯಾವುದು ಅಂತ ಕೇಳಿದಾಗ ಸ್ಫೋಟ ಅಂತ ಒಂದು ಶಾಸ್ತ್ರ ಹೇಳಿದರೆ, ಇನ್ನೊಂದು ಕಡೆಯಲ್ಲಿ ಧ್ವನಿ ಅಂತ ಹೇಳ್ತಾರೆ. ಅದೇ ವಾಕ್ಯಗೆ ಜೀವಾತು ಅಂತ. ಧ್ವನಿ ಅಂದರೆ ಏನಪ್ಪ ಅಂತ ಕೇಳಿದ್ರೆ, ಒಳಗಡೆ ಇರೋ ಭಾವವನ್ನು ಹೊತ್ಕೊಂಡ್ಬರುವಾಗ ಧ್ವನಿಯಲ್ಲಿ ಸಹಜವಾಗಿ ಏನೇನು ಏರಿಳಿತಗಳು ಹುಟ್ಟುತ್ತೋ ಆ ಏರಿಳಿತಗಳು ಪ್ರಧಾನವಾಗಿ ಭಾಷೆಗೆ ಜೀವ ತುಂಬುತ್ತೆ, ಅದು ಭಾಷೆಗೆ ದಿಕ್ಕು ಕೊಡುತ್ತೆ. ಈ ಮಾತಿ ಈ ಅರ್ಥ ಅನ್ನೋ ರೀತಿಯಾದ ಅಭಿಪ್ರಾಯವನ್ನು ತಂದುಕೊಡುತ್ತೆ. ಹಾಗಿರೋದ್ರಿಂದ ಭಾಷೆಯಲ್ಲಿ ಹಿಂದ್ಗಡೆ ಇರುವಂಥ ಧ್ವನಿಗೆ ಜೀವ. ಈ ಜೀವನ ಎಲ್ಲಿ ನಾನು ಪುಸ್ತಕದಲ್ಲಿ ತರೋಕ್ಕಾಗತ್ತೆ? ಉದಾತ್ತಾನದಾತ್ತ ಸ್ವರಿತ ಬೇಕಾದ್ರೆ ಗುರುತು ಹಾಕ್ಕೊಡ್ಬೋದು. ಆ ಉದಾತ್ತಾನದಾತ್ತ ಸ್ವರಿತವನ್ನು ಹೇಗೆ ಬೇಕಾದ್ರೂ ಹೇಳ್ಬೋದು. ಅದನ್ನ ನಾನಾ ತರಹ. ಈಗ ಅದನ್ನ ನಾನು ಪ್ರದರ್ಶನ ಮಾಡೋಕ್ಕೆ ಅದಕ್ಕೆ ಬೇಕಾಗುವಂಥ ಶಿಸ್ತು ಇಲ್ಲ, ಅದರಿಂದ ಹೇಳೋಲ್ಲ. ಉದಾತ್ತಾನದಾತ್ತ ಸ್ವರಿತ ಹಾಕಿ ತಪ್ಪು ಅಭಿಪ್ರಾಯವನ್ನು ಬಹಳ ಚೆನ್ನಾಗಿ ತರೋಕ್ಕೆ ಬರುತ್ತೆ. ವೇದದ ಪಂಕ್ತಿಯನ್ನೇ ಒಂದನ್ನೇ ಉದಾತ್ತಾನದಾತ್ತ ಸ್ವರಿತ ಒಂದು ಚೂರು ತಪ್ಪಿಲ್ಲ, ಆದರೆ ಅದರ ಆಶಯ ಪೂರ್ತಿ ಎಕ್ಕುಟ್ಟು ಹೋಯಿತು ಅನ್ನೋ ಥರ ಹೇಳೋಕ್ಕೆ ಬರುತ್ತೆ. ಅದರ ಆಶಯವನ್ನು ಪರಿಪೂರ್ಣವಾಗಿ ತುಂಬಿ ಬರುವಂತೆ ನಾನು ಹೇಳಿದೆ ಉದಾತ್ತಾನದಾತ್ತ ಸ್ವರಿತ ಹಾಕಿ. ಎರಡೂ ಹೇಳೋಕ್ಕೆ ಬರುತ್ತೆ. ಆತ್ಮ ಅನ್ನೋ ಶಬ್ದವನ್ನು ನೀವು ಹೇಗೆ ಬೇಕಾದ್ರೂ ಹೇಳ್ಬೋದು. ಆತ್ಮ ಅಂತ ಹೀಗೆ ಹೇಳ್ಬೋದು, ಆತ್ಮ ಅಂತ ಹೇಳ್ಬೋದು. ಉದಾತ್ತಾನದಾತ್ತ ಸ್ವರಿತವನ್ನು ಎರಡಕ್ಕೂ ಹೊಂದಿಸ್ಬೋದು. ಆತ್ಮ ಎಲ್ಲಿದೆ ಅಲ್ಲಿಗೆ ಮುಟ್ಟೋ ತರಹ ಆ ಶಬ್ದವನ್ನು ಉಚ್ಚರಿಸಿದರೆ ಮಾತ್ರ ಅದಕ್ಕೆ ಜೀವ ಬರುತ್ತೆ. ಆತ್ಮ ಎಲ್ಲಿದೆ ಅದಕ್ಕೆ ತಕ್ಕಂತೆ ಉಚ್ಚರಿಸಬೇಕಾದ್ರೆ ಉದಾತ್ತಾನದಾತ್ತ ಸ್ವರಿತವನ್ನು ಅದಕ್ಕೆ ತಕ್ಕಂತೆ ಹೊಂದಿಸ್ಬೇಕಾಗತ್ತೆ. ಅದು ಒಳಗಿದೆಯಾ, ಹೊರಗಿದೆಯಾ, ಮೇಲಿದೆಯಾ, ಕೆಳಗಿದೆಯಾ, ಇದನ್ನೆಲ್ಲ ಹೊಂದಿಸಿ ಮಾತನಾಡಬೇಕಾಗಿದೆಯಲ್ಲ. ಹಾಗೆ ಮಾತಾಡಿದ್ರೆ ಮಾತ್ರ ಒಳಗಿರುವ ಭಾವ ಹೊರಗಡೆಗೆ ತುಂಬೋದಕ್ಕೆ ಸಾಧ್ಯವಾಗುತ್ತೆ. ಇದೆಲ್ಲ ಏನು ಅಂತ ಕೇಳಿದರೆ, ಒಳಗಡೆ ಕಂಡ ಅನುಭವವನ್ನು ಭಾಷೆಯಲ್ಲಿ ವ್ಯಕ್ತಪಡಿಸಿ ಇನ್ನೊಬ್ಬರ ಹೃದಯಕ್ಕೂ ಅದು ತುಂಬೋದಕ್ಕೆ ಬೇಕಾಗುವಂತಹ ಕಾರ್ಯ ಇದು. ಉಪನಿಷದ್ ಅನುಸಂಧಾನ ಅಂದರೆ ಏನದು? ಯಾರೋ ಒಬ್ಬರು ತತ್ವ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ತಾವು ಮಾಡಿಕೊಂಡ ತತ್ವ ಸಾಕ್ಷಾತ್ಕಾರವು ಇನ್ನೊಬ್ಬನಿಗೂ ಆಗಬೇಕು ಅಂತ ಇವರಿಗೊಂದು ಕನಿಕರ ಇದೆ. ನಾನು ಎಷ್ಟು ಅದ್ಭುತವಾದ ಆನಂದವನ್ನು ಅನುಭವಿಸ್ತಾ ಇದ್ದೀನಪ್ಪ, ಇಷ್ಟು ಕೋಟಿ ಜನಗಳು ಎಲ್ಲರೂ ಒಂಥರ ದರಿದ್ರರಂತೆ ಬದುಕ್ತಾ ಇದ್ದಾರಲ್ಲ, ಯಾವುದೋ ಜುಜುಬಿ ಪದಾರ್ಥಗಳನ್ನು ಭಾವಿಸ್ಕೊಂಡು ಇದರಲ್ಲೇ ಸುಖ ಇದೆ ಅಂತ ಅನ್ಕೋತಾ ಇದ್ದಾರಲ್ಲಪ್ಪ, ಹೀಗಾಗಬಾರ್ದು ಖಂಡಿತ ಅಂತ ಒಂದು ಕನಿಕರ ಇಲ್ಲಿ ತುಂಬಿದೆ. ಇನ್ನೊಬ್ಬನಿಗೆ ಅಯ್ಯೋ ನಾನು ಇಷ್ಟು ದರಿದ್ರನಾಗ್ಬಿಟ್ನಲ್ಲ, ನಾನೊಬ್ಬ ಮನುಷ್ಯ ಎಷ್ಟು ಅದ್ಭುತವಾದ ಆನಂದವನ್ನು ಅನುಭವಿಸಬೇಕು, ಅವಕಾಶ ಇದೆ, ನಾನು ಪಡಿಬೇಕಲ್ಲ ಅನ್ನೋ ಜಿಜ್ಞಾಸೆ ಇನ್ನೊಬ್ಬನಿಗೆ ಹುಟ್ಟಬೇಕು. ಆಗ ಗುರು ಶಿಷ್ಯರು ಸಂಧಿಸಬೇಕು. ಆಚಾರ್ಯ ಪೂರ್ವರೂಪಂ ಅಂತೇವಾಸ್ ಉತ್ತರ ರೂಪಂ, ಇವರಿಬ್ಬರು ಸೇರಿ ಆಗ ವಿದ್ಯಾಸಂಧಿ, ಅಲ್ಲೊಂದು ಸಂಧಿ ಆಗುತ್ತೆ. ಆ ಸಂಧಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ವಿದ್ಯೆ ಹರಿಯುತ್ತೆ ಸಂಪೂರ್ಣವಾಗಿ. ಹಾಗೆ ವಿದ್ಯೆ ಹರಿಬೇಕಾದ್ರೆ ವಿದ್ಯೆಯನ್ನು ಹೊತ್ತು ತರುವ ಆ ಧ್ವನಿ ಅದರಲ್ಲಿ ತುಂಬಿರಬೇಕಾಗತ್ತೆ. ಆ ಅನುಭವವನ್ನು ಹೊರಕ್ಕೆ ಬೇಕಾಗುವ ಭಾಷೆ ಬರಬೇಕಾಗತ್ತೆ. ಧ್ವನಿ, ಭಾಷೆ ಇವೆಲ್ಲ ಬರಬೇಕಾಗತ್ತೆ. ಆ ಭಾವವನ್ನು ಹೊತ್ಕೊಂಡು ಬರೋದು ಎಲ್ಲಿ ಅಂತ ಕೇಳಿದರೆ, ಗುರು ಅನುಭವಸ್ಥನಾಗಿ ಆ ಅನುಭವದ ಸಾರವನ್ನು ತನ್ನ ಮಾತಿನಲ್ಲಿ ವ್ಯಕ್ತಪಡಿಸ್ತಾ ಇರುವಾಗ ಶಿಷ್ಯ ಅನನ್ಯವಾದ ಬುದ್ಧಿಯಿಂದ ಗುರುವನ್ನು ಅವಲಂಬಿಸಿ ದತ್ತಚಿತ್ತನಾಗಿ ಆ ಕಡೆ ಈ ಕಡೆ ವಿಚಲಿತನಾಗದೇನೆ ಆ ವಿಷಯವನ್ನು ಸ್ವೀಕರಿಸೋಕ್ಕೆ ಕೂತ್ಕೊಂಡಾಗ ತಾನಾಗಿ ಒಂದು ಸಂಧಿ ಏರ್ಪಡುತ್ತೆ. ಸಂಧಿ ಅಂದರೆ ಸೇರುವಿಕೆ. ಆ ಸೇರುವಿಕೆಯಲ್ಲಿ ಅವನಲ್ಲಿರೋ ಜ್ಞಾನ ತಾನಾಗಿ ಈ ಕಡೆ ಹರಿದು ಬರೋಕ್ಕೆ ಶುರುವಾಗುತ್ತೆ. ಹೀಗೆ ವಿದ್ಯೆ ದಾಟಬೇಕಾಗಿರೋದು. ಇವತ್ತು ಈ ಕ್ರಮ ಸಂಪೂರ್ಣ ಕಳಚಿ ಹೊರಟೋಗಿದೆ. ಇವತ್ತು ನಾವು ಪುಸ್ತಕದಲ್ಲಿ ಏನು ಕಲಿಬೋದು ಅದನ್ನೇ ಶಾಲಾ ಕಾಲೇಜಲ್ಲಿ ಕಲಿಬೋದು. ನಾನಿಲ್ಲಿ ಬೆಂಗಳೂರಿನಲ್ಲಿ ಒಂದು ಕಡೆಗೆ ಹೋಗಿದ್ದೆ. ಅವರೊಂದು ಮಧ್ಯದಲ್ಲಿ ಬೇರೆ ಬೇರೆ ಮಾತಾಡಿದ್ರು. ನೋಡಿ ಸ್ವಾಮಿ, ನಾನೊಂದು ಪ್ರಯೋಗ ಮಾಡಿದ್ದೀನಿ. ವೇದ ಕಲಿಯೋಕ್ಕೆ ಯಾವ ಗುರುವೂ ಅವಶ್ಯಕತೆ ಇಲ್ಲ. ಉದಾತ್ತ ಅನುದಾತ್ತ ಸ್ವರಿತನ ಹೇಳೋಕ್ಕೆ ಒಂದು ಟ್ರೈನಿಂಗ್ ಬೇಕಾಗುತ್ತೆ. ಅದಕ್ಕೆ 1 ದಿವಸ 2 ದಿವಸ 3 ದಿವಸ ಬೇಕಾಗ್ಬೋದು. ಉದಾತ್ತ ಅನುದಾತ್ತ ಸ್ವರಿತ ಹೇಳೋಕ್ಕೆ ಬುಕ್ಕಲ್ಲಿ ತಪ್ಪಿಲ್ಲದೆ ಅದು ಇರಬೇಕು. ಇಷ್ಟಿದ್ದರೆ ಈ ವೇದನ ಪೂರ್ತಿ ಕಲಿಯೋಕ್ಕಾಗತ್ತೆ. ಇದು ಎಕ್ಸ್ಪೆರಿಮೆಂಟೆಲ್ಲ ನಾನು ಮಾಡಿ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಅವರು 4 ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿಬಿಟ್ಟೆ. ಹೇಗೆ ತಯಾರು ಮಾಡಿದೆ ಅಂದರೆ ಬರೀ ಪುಸ್ತಕದ ಆಧಾರದ ಮೇಲೆ. ಅಷ್ಟು ಮಾಡಿದ್ದು ಮಾತ್ರ ಅಲ್ಲ, ಮತ್ತೇನು ಮಾಡಿದ್ದಾರೆ ಅಂದರೆ ಒಬ್ಬ ವೇದ ವಿದ್ವಾಂಸರ ಬಳಿ ಹೋಗಿದ್ದಾರೆ, ದೊಡ್ಡ ವಿದ್ವಾಂಸರು. ಅಲ್ಲಿ ಹೋಗ್ಬಿಟ್ಟು ನಾವು 4 ಜನ ಮಕ್ಕಳಿಗೆ ವೇದಾಭ್ಯಾಸ ಮಾಡಿಸಿದ್ದೀನಿ, ಈ ವೇದಾಭ್ಯಾಸ ಚೆನ್ನಾಗಿದೆಯಾ ಅಂತ ಒಮ್ಮೆ ಪರಿಶೀಲಿಸಿ ಹೇಳಬೇಕು ಅಂತ. ಈ ಮಕ್ಕಳು ಹೇಳಿದರು, ಏನು ಪ್ರಶ್ನೆ ಕೇಳಿದರು ಹೇಳಿದರು. ಒಂದೇ ಒಂದು ಸ್ವರ ತಪ್ಪಿರಲಿಲ್ಲ. ಬಹಳ ಸಂತೋಷ ಆಗೋಯ್ತು ಅಧ್ಯಾಪಕರಿಗೆ.
ಇಲ್ಲಪ್ಪ ತುಂಬ ಚೆನ್ನಾಗಿ ನಿಮ್ಮ ಮಕ್ಕಳು ವಿದ್ಯಾಧ್ಯಯನ ಮಾಡಿದ್ದಾರೆ, ಒಂದೇ ಒಂದು ಸ್ವರ ತಪ್ಪಿಲ್ಲ, ಅದರಿಂದ ವೇದಾಧ್ಯಯನ ಆಗಿದೆ ಎಂಬುದಾಗಿ ಹೇಳಿ ಕಳಿಸಿದರು ಅಂತ ಅದನ್ನು ಹೇಳ್ಕೊಂಡ್ರು. ಅಂದರೆ ವೇದವನ್ನು ಹೇಳುವಾಗ ಅಥವಾ ವಿದ್ಯೆಯನ್ನು ಕೊಡುವಾಗ ಅದಕ್ಕೆ ತಕ್ಕ ಭಾವವನ್ನು ಕೊಡಬೇಕಂತ. ಅದರಿಂದ ಪಠನ ಅನ್ನೋದು ಆದರ್ಶವಾದದ್ದಲ್ಲ. ಮತ್ಯಾವುದು ಆದರ್ಶ ಅಂತ ಕೇಳಿದರೆ, ಗುರು ಹೇಳಬೇಕು, ಗುರು ಮುಖ ಉಚ್ಚಾರಣಪೂರ್ವಕಂ ಅನುಚ್ಚಾರಣ, ಗುರು ಉಚ್ಚರಿಸಬೇಕು, ಅವರು ತತ್ವಾರ್ಥವನ್ನು ಕಂಡವರಾಗಿರಬೇಕು. ಆ ಉಚ್ಚರಿಸುವಾಗ ಅದಕ್ಕೆ ಬೇಕಾಗುವ ಎಲ್ಲ ನೀತಿ ನಿಬಂಧನೆಗಳು ಗೊತ್ತಿರಬೇಕು, ಅವರಿಗೆ ಕಾರುಣ್ಯ ಉಕ್ಕಿ ಹರಿಬೇಕು, ವಿದ್ಯೆಯನ್ನು ನಾನು ದಾಟಿಸ್ಕೊಡ್ತೀನಿ ಅನ್ನೋ ಮನಸ್ಸಿರಬೇಕು, ಅದನ್ನು ಸಮಾಧಾನ ಚಿತ್ತನ ಕೇಳ್ತಾ ಹೋಗಬೇಕು. ಇವೆಲ್ಲ ನಡೆದಾಗ ಮಾತ್ರ ವಿದ್ಯೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಕ್ರಮಣವನ್ನು ಹೊಂದುತ್ತೆ, ದಾಟುತ್ತೆ ಅನ್ನೋದಕ್ಕೋಸ್ಕರವಾಗಿ ಈ ಪರಂಪರೆಯನ್ನು ಜ್ಞಾಪಿಸ್ತಾ ಇದ್ದಾರೆ. ತಸ್ಮೈ ಸಹ ವಾಚ, ಶೌನಕರಿಗೆ ಗುರು ಹೇಳಿದಂತೆ, ದ್ವೇ ವಿದ್ಯೆ ವೇದಿತವ್ಯೇ, ಎರಡು ವಿದ್ಯೆಗಳನ್ನು ತಿಳಿಬೇಕಪ್ಪ ಮುಖ್ಯವಾಗಿ. ಅಂದ್ಕೂಡಲೇ ನಮಗೆ ಏನು ಅನಿಸ್ಬೋದು, ಕಂಪ್ಯೂಟರ್ ಸೈನ್ಸ್ ಒಂದಿರ್ಬೋದು, ಇನ್ನೊಂದು ಮೆಡಿಕಲ್ ಸೈನ್ಸ್ ಇರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ ಅದು. ಯಾಕೆಂದ್ರೆ ಒಂದು ಆರೋಗ್ಯ ಚೆನ್ನಾಗಿ ಇಟ್ಕೊಳಕ್ಕೆ ಬೇಕು, ಇನ್ನೊಂದು ಬರ್ತಿ ದುಡ್ಡು ಮಾಡೋಕ್ಕೆ ಬೇಕು. ದ್ವೇ ವಿದ್ಯೆ ವೇದಿತವ್ಯೇ ಇತಿಹಾಸ್ಮ ಯದ್ ಬ್ರಹ್ಮವಿದೋ ವದಂತಿ, ಬ್ರಹ್ಮಜ್ಞರು ಏನನ್ನು ಹೇಳ್ತಾರೋ ಅದು ಯಾವುದಪ್ಪ ಅಂದರೆ ಪರಾಚೈವ ಅಪರಾಚ, ಪರಾವಿದ್ಯೆ ಅಂತೊಂದು ಅಪರಾವಿದ್ಯಾ ಅಂತೊಂದು ಅಂತ ಎರಡು ವಿದ್ಯೆ. ತತ್ರ ಅಪರಾವಿದ್ಯೆ ಯಾವುದು ಅಲ್ಲಿ ಅಂತ ಕೇಳಿದರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳು, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ ಎಂಬುದಾಗಿ ಇನ್ನು 6 ಅಂಗಗಳು. ಇದಿಷ್ಟು ಕೂಡ ಅಪರಾವಿದ್ಯಾ ಎಂಬುದಾಗಿ ಕರೆದು, ಅಥ ಪರ ಯಯಾ ತದಕ್ಷರಂ ಅಧಿಗಮ್ಯತೆ. ಇನ್ನೊಂದು ಪರಾವಿದ್ಯೆ ಅಂತಿದೆಯಪ್ಪ, ಪರಮಶ್ರೇಷ್ಠವಾದ ವಿದ್ಯೆ, ಯಾವುದರಿಂದ ಅಕ್ಷರವಾದ ಒಂದು ತತ್ವವು ಸಾಕ್ಷಾತ್ಕೃತವಾಗುತ್ತದೆಯೋ, ಅಂದರೆ ಅನುಭವಕ್ಕೆ ಗೋಚರವಾಗುತ್ತದೆಯೋ, ಅದನ್ನು ಅನುಗ್ರಹಿಸುವಂಥ ಒಂದು ವಿದ್ಯೆ ಇದೆಯಪ್ಪ, ಅದು ಪರಾವಿದ್ಯಾ ಎಂಬುದಾಗಿ ಕರೆದರು. ಆ ಪರಾವಿದ್ಯೆಯೇ ನಮಗೆ ಉಪನಿಷದ ಅರ್ಥರೂಪವಾಗಿ ನಮಗೆ ಇದೆ, ಅದನ್ನೇ ನಾವು ಅನುಸಂಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಇಷ್ಟು ಆ 2 ಪಂಕ್ತಿಗೆ ಅರ್ಥ. ಅದರ ವಿಸ್ತಾರವನ್ನು ಮುಂದಿನ ಪಾಠದಲ್ಲಿ ಯಥಾಶಕ್ತಿ ಭಾವಿಸೋಣ ಎಂಬುದಾಗಿ ಜ್ಞಾಪಿಸ್ಕೊಂಡು ಈ 4 ಮಾತುಗಳನ್ನು ಉಪನಿಷತ್ ಪುರುಷನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿತವಾಗಲಿ ಎಂಬುದಾಗಿ ಕೇಳ್ಕೊತೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.